ध्याये नृसिंहमरुरुत्तरवित्रिनेत्रं जानो प्रसक्तकरयुक्ते शरणयतनुभावादिडमो कोऽपि वाग्मी जडमतिरैः गुरुजायते प्राग्नमूलिः सकलवचनचेतो देवता भारती सा मम वचनतां सन्निधिं मानसे च आपादमौलिपर्यन्तं गुरूणामाकृतिं स्मरे तेन विघ्नाः प्रणश्यन्ति सिद्धिं जितमनोरथाः। हरिः ओं श्री सत्यात्मतीर्थ श्रीपादस्वामिगुरुभ्यो नमः। हरिः ओं। ಇವತ್ತಿನದಿಂದ ನಮ್ಮ ಮನೆಯಲ್ಲಿ ಶ್ರೀಮದ್ ಭಾಗವತ ಪಂಚಮ ಸ್ಕಂದ ಪ್ರವಚನ ಹಮ್ಮಿಕೊಂಡಿದ್ದೇವೆ. ನಾಡಿನ ಹಿರಿಯ ವಿದ್ವಾಂಸರಾದ ಪಂಡಿತ ಶ್ರೀನಿವಾಸ ಮೂರ್ತಿ ಆಚಾರ್ಯರು ತಮಗೆಲ್ಲ ಚಿರಪರಿಸುತ್ತೆ. ಆದರೂ 4 ಮಾತುಗಳಿಗೆ ಆಚಾರ್ಯನ ಸ್ವಾಗತ ಮಾಡಬೇಕು ಅಂತ ಆಚಾರ್ಯ ಹತ್ರ ಪ್ರಾರ್ಥನೆ ಮಾಡಿ ಅವ್ರ ಬಗ್ಗೆ 4 ಮಾತು ಹೇಳಿ ಇಷ್ಟಪಡ್ತೇನೆ. ಶ್ರೀನಿವಾಸ ಮೂರ್ತಿ ಆಚಾರ್ಯರು ಪೇಜಾವರ ಶ್ರೀ ವಿಶ್ವೇಶ್ವರ ಶ್ರೀಪಾದಗಳ ಬಳಿ ಅಧ್ಯಯನ ಮಾಡಿ ಅವರಲ್ಲಿ ವಿಶೇಷವಾಗಿರ್ತಕ್ಕಂಥ ಅವರ ಒಂದು ಅನುಗ್ರಹ ವಿಶೇಷ ಪಡ್ಕೊಂಡವರು. ಅದೇ ರೀತಿ ಪರಿಮಾಣ ಸ್ವಾಮಿಗಳ ವಿದ್ಯಾವಂತ ಶ್ರೀಪಾದಗಳ ವಿಶೇಷ ಅನುಗ್ರಹ ಪಡ್ಕೊಂಡವರು ಮಹಾ ವಿದ್ವಾಂಸರು. ಜೊತೆಗೆ ಭಂಡಾರಕೇರಿ ಸ್ವಾಮಿಗಳು ಕೂಡ ವಿಶೇಷ ಅನುಗ್ರಹ ಪಡ್ಕೊಂಡಿರ್ತಕ್ಕಂಥ ದೊಡ್ಡ ವಿದ್ವಾಂಸರು ಮತ್ತು ಅನೇಕ ಗ್ರಂಥವನ್ನು ಸಂಶೋಧನೆ ಮಾಡಿ ಅದರಲ್ಲಿ ವಿಶೇಷತಕ್ಕಂಥ PhD ಮಾಡಿ ವಿಶೇಷತಕ್ಕಂಥ ಅಖಂಡ ಪಾಠ ಪ್ರವಚನದಲ್ಲೇ ಆಸಕ್ತಿ ಆಗ್ತಕ್ಕಂತಹ ಪಂಡಿತ್ ಶ್ರೀನಿವಾಸ ಮೂರ್ತಿ ಆಚಾರ್ಯರು ಅವರ ಬಗ್ಗೆ ಹೇಳ್ತಾ ಹೋದರೆ ಇಡೀ ದಿವಸ ಬೇಕು. ಅವರು ಮೈಸೂರಲ್ಲಿ ಇರೋದೇ ಒಂದು ದೊಡ್ಡ ಭಾಗ್ಯ. ವ್ಯಾಸಪೀಠ ವಿದ್ಯಾಪೀಠದಲ್ಲಿ ಪ್ರಾಂಶುಪಾಲರಾಗಿ ಸೇವೆ ಸಲ್ಲಿಸಿದರು ಮತ್ತು ಲೌಕಿಕ ಶಿಕ್ಷಣದಲ್ಲಿ ಅವರು ಶಾರದಾ ವಿಲಾಸ್ ಕಾಲೇಜಲ್ಲಿ ಅಧ್ಯಾಪಕರಾಗಿ ಎಲ್ಲರಿಗೂ ಒಂದು ಅಧ್ಯಯನ ಪಾಠವನ್ನು ಮಾಡಿರ್ತಕ್ಕಂಥ ವಿದ್ವಾಂಸರು. ಹೀಗೆ ವಿಶೇಷ ಅಖಂಡ ಮನೆಯಲ್ಲಿ ಎಲ್ಲ ವಿದ್ಯಾರ್ಥಿಗಳಿಗೆ ಎಲ್ಲ ಲೌಕಿಕ ಎಲ್ಲರಿಗೂ ಪಾಠ ಮಾಡ್ತಾ ವಿಶೇಷವಾಗಿರ್ತಕ್ಕಂಥ ಆ ಅಖಂಡ ಪಾಠ ಪ್ರವಚನದಲ್ಲಿ ಅಖಂಡ ಆಸಕ್ತರಾಗ್ತಕ್ಕಂಥ ಪಂಡಿತ್ ಶ್ರೀನಿವಾಸ ಮೂರ್ತಿ ಆಚಾರ್ಯರು ನಮ್ಮ ಮನೆಗೆ ಬಂದಿದ್ದು ನಮ್ಮೆಲ್ಲರ ಭಾಗ್ಯ ಅನ್ಕೋಬೇಕು. ನಾವು ಅಷ್ಟು ಬಿಡುವಿನ ಸಮಯದಲ್ಲಿ ಬಂದು ಹೇಳಿದ ತಕ್ಷಣ ಅವಶ್ಯವಾಗಿ ಬರ್ತೀನಿ ಅಂತ ಹೇಳಿ ಅವರನ್ನು ಅನುಗ್ರಹ ಮಾಡಿದ್ದಾರೆ. ಈ ಒಂದು ನಮ್ಮ ಪ್ರಾರ್ಥನೆಗೆ ಆಚಾರ್ಯರು ನಮ್ಮ ಪ್ರಾರ್ಥನೆಗೆ ಹೋಗ್ಬಿಟ್ಟು ಖಂಡಿತವಾಗ್ಲೂ ನೆರವೇರಿಸ್ಕೊಡ್ಬೇಕು ಅಂತ ಹೇಳಿದಾಗ ಅವ್ರು ಮಾಡ್ಕೊಂಡು ನೆರವೇರಿಸ್ಕೊಡ್ಬೇಕಂತ ಹೇಳಿದಾಗ ಆಚಾರ್ಯರು ಆಯಿತು ಅಂತ ಹೇಳಿ ಒಪ್ಕೊಂಡಿದ್ದಾರೆ. ಹೀಗಾಗಿ ಎಲ್ಲರ ಪರವಾಗಿ ಅನೇಕ ಶ್ರೋತೃಗಳ ಪರವಾಗಿ ಶ್ರೀನಿವಾಸ ಮೂರ್ತಿ ಆಚಾರ್ಯರಿಗೆ ಸ್ವಾಗತ ಮಾಡ್ತಾ ಈ ಭಾಗವತ ಪಂಚಮ ಸ್ಕಂದ ಪ್ರವಚನ ನೆರವೇರಿಸ್ಕೊಡ್ಬೇಕು ಅಂತ ಮತ್ತೊಮ್ಮೆ ಪ್ರಾರ್ಥನೆ ಮಾಡ್ತೇನೆ. ಏನು ನಮ್ಮ ಎಲ್ಲದಕ್ಕೂ ನಮ್ಮ ಬೆನ್ನೆಲುಬಾಗಿ ನಿಂತು ನಮಗೂ ಕೂಡ ಶಾಸ್ತ್ರ ಪಾಠ ಮಾಡ್ತಕ್ಕಂಥ ನಮ್ಮ ಪೂಜ್ಯರಾಗ್ತಕ್ಕಂಥ ಕಟ್ಟಿ ರಂಗನಾಥಾಚಾರ್ಯ ಕುಂಟಿ ಆಚಾರ್ಯ ಕೂಡ ಈ ಸಮಯಕ್ಕೆ ಸ್ವಾಗತ ಮಾಡ್ತೇನೆ. ಮತ್ತು ಅನೇಕ ಎಲ್ಲ ಇಲ್ಲಿ ಶ್ರೋತೃಂದಕ್ಕೂ ಸ್ವಾಗತ ಮಾಡ್ತಾ ಆಚಾರ್ಯರಿಗೆ ಭಾಗವತನ ಪ್ರಾರಂಭ ಮಾಡಬೇಕು ಅಂತ ಭಕ್ತಿಯಿಂದ ಪ್ರಾರ್ಥನೆ ಮಾಡ್ತೇನೆ. ಶ್ರೀ ಗುರುಭ್ಯೋ ನಮಃ. ನರಸಿಂಹೋ ಕಿರಾಜ್ಞಾನಮತಧ್ವಾಂತ ದಿವಾಕರಃ ಜಯತ್ಯಮಿತ ಸಜ್ಞಾನ ಸುಖಶಕ್ತಿಪಯೋನಿಧಿಃ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶವಿಶ್ರುತಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಸೃಷ್ಟಿಸ್ಥಿತ್ಯಪ್ಯಯೇಹ ಜ್ಯೋತಿರ್ಷಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಶ್ರೀ ಬ್ರಹ್ಮರುದ್ರಪೂತಿರ್ವಿಶೇಷತ್ವಾತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದೋ ವ್ಯಯೋ ಗುರುಪಿ ಪರಮಶ್ಚಿಂತಯೇತ್
ಜನ್ಮಾದ್ಯಸ್ಯ ಯತೋನ್ಯಾದಿತರತಶ್ಚಾರ್ಥೇಷು ವಿಘ್ನಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಖ್ಯಂತೆ ಯಂ ಸೂರಯಃ ತೇಜೋವಾರಿ ಮುದಾಮ್ಯಥಾವೇನೋ ಯತ್ರತಿ ಸರ್ವೋಮುಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಮುಖಂ ಸತ್ಯಂ ಪರಂ ಧೀಮಹಿ. ಮಾನ್ಯ ವಿಜಯ ವಿಠಲಾಚಾರ್ಯರು 12 ಸ್ಕಂಧಗಳ ಪ್ರವಚನವನ್ನು ಮಾಡಿಸಬೇಕು ಅಂತ ಸಂಕಲ್ಪ ಮಾಡಿ ಈಗ 4 ಸ್ಕಂಧಗಳ ಪ್ರವಚನವನ್ನು ಮಾಡಿಸಿದ್ದಾರೆ. 5ನೇ ಸ್ಕಂಧದ ಪ್ರವಚನ ಮಾಡಬೇಕು ಅಂತ ನನ್ನನ್ನು ಕೇಳಿದ್ದಾರೆ. ಭಾಗವತ ಪ್ರವಚನವನ್ನು ಸಮಗ್ರವಾಗಿ ಮಾಡಿದವರು, ಶ್ರವಣ ಮಾಡಿದವರು ಶುಕಾಚಾರ್ಯರು ಮತ್ತು ಪರೀಕ್ಷಿತ್ ರಾಜರು ಇಬ್ಬರೇ, ಅಥವಾ ಸೂತ ಪುರಾಣಿಕರು ಮತ್ತು ಶೌನಕಾದಿ ಮಹರ್ಷಿಗಳು ಅವರು ಹಾಗೆ ಮಾಡಿದ್ದಾರೆ ಅಂತ ಊಹೆ ಮಾಡಬೇಕು. ಅಲ್ಲಿಂದ ಮುಂದಿನ ಕಾಲವನ್ನು ಚಿಂತನೆ ಮಾಡಿದರೆ ನಮಗೆ ಗೊತ್ತಿಲ್ಲದೆ ಯಾರೋ ಮಹನೀಯರು ಮಾಡಿರಬಹುದು, ಯಾರೋ ಶ್ರವಣ ಮಾಡಿರಬಹುದು ಹಿಂದಿನ ಕಾಲಗಳಲ್ಲಿ. ಯಾದವಾರ್ಯರು ನಿರಂತರವಾಗಿ ಭಾಗವತ ಅಧ್ಯಯನ ಮಾಡ್ತಾ ಇದ್ರು ಅಂತ ಅವರ ಕಥೆ ಇದೆ. ನಿರಂತರ ಭಾಗವತ ಅಧ್ಯಯನ ಮಾಡ್ತಾ ಇದ್ರು. ಅಂಥ ಮಹನೀಯರು ಸಮಗ್ರ ಭಾಗವತ ಪ್ರವಚನ ಮಾಡಿರುವ ಸಾಧ್ಯತೆ ಇರುತ್ತೆ. ಶ್ರೋತೃಗಳಿದ್ರು ಇಲ್ಲವೋ ಗೊತ್ತಿಲ್ಲ, ಅವರನ್ನು ಪ್ರವಚನ ಮಾಡಿರ್ತಾರೆ. ವಿಜಯಧ್ವಜರು 12 ಸ್ಕಂದಕ್ಕೆ ಟೀಕಾ ಬರೆದವರು. ನಮ್ಮ ಮಾಧವ ಪರಂಪರೆಯಲ್ಲಿ ಆ ಟೀಕೆ ಮೊದಲನೇ ಟೀಕೆ ಅಂತ ಪ್ರಸಿದ್ಧಿಯವರು. ಅವರು ಶ್ಲೋಕ ಓದಿರ್ತಾರೆ, ಯಾರಿಗಾರು ಹೇಳಿರ್ತಾರೆ. ಅಂಥ ಪ್ರವಚನ ಶ್ರವಣಗಳು ಸಪ್ತಾಹ ಪ್ರವಚನ ಅಲ್ಲ, ಸಪ್ತಾಹ ಶ್ರವಣವೂ ಅಲ್ಲ. ದೀರ್ಘಕಾಲ ಪ್ರವಚನ ಮಾಡಿರ್ತಾರೆ, ದೀರ್ಘಕಾಲ ಶ್ರವಣ ಮಾಡಿರ್ತಾರೆ. ಈ ಸಪ್ತಾಹದ ಭಾಗವತ ಪ್ರವಚನ ಇದೆಯಲ್ಲ, ಅದು ಆಗದೇ ಇರೋ ವಿಷಯ. ಹಾಗೆ ಹೇಳ್ಕೊಂಡೆ ನಾವೆಲ್ಲ ಮಾತಾಡ್ಕೋತಾ ಬಂದಿರೋದು. ಇವಾಗ 5ನೇ ಸ್ಕಂದದ ಪ್ರವಚನ ದಿವಸಕ್ಕೆ 1 ತಾಸನಂತೆ, 5 ದಿವಸ ಅಂತ ವ್ಯವಸ್ಥೆ ಆಯಿತು. ಈ ಪ್ರವಚನ ಸಂದರ್ಭದಲ್ಲಿ ಪ್ರವಚನ ಮಾಡುವ ವಿದ್ವಾಂಸರೇ ಆಗಿರುವ ಮಾನ್ಯ ರಂಗನಾಥಾಚಾರ್ಯರು ಬಂದಿದ್ದಾರೆ. ಅವರಿಗೆ ನಾನು ಪ್ರಣಾಮವನ್ನು ಸಲ್ಲಿಸಿ ಈ ಪ್ರವಚನ ಆರಂಭ ಮಾಡ್ತೇನೆ. 4ನೇ ಸ್ಕಂದದಲ್ಲಿ ಸ್ವಯಂಭೂ ಮನುವಿನ ಮಗ ಉತ್ತಾನಪಾದ, ಅವನ ಪರಂಪರೆ, ಆ ಚರಿತ್ರೆಯನ್ನೆಲ್ಲ ಹೇಳಿದ್ದಾರೆ. ಸ್ವಯಂಭೂ ಮನುವಿಗೆ 2 ಮಕ್ಕಳು, ಪ್ರಿಯವ್ರತ ಮತ್ತು ಉತ್ತಾನಪಾದ ಅಂತ. ಉತ್ತಾನಪಾದನ ಪರಂಪರೆಯವರೆಲ್ಲ ಚರಿತ್ರೆಯನ್ನು 4ನೇ ಸ್ಕಂದ ಹೇಳಿದ್ದಾರೆ. ತುಂಬ ರೋಚಕವಾದ ಚರಿತ್ರೆ ಅದೆಲ್ಲ. 5ಮ ಸ್ಕಂದದಲ್ಲಿ ಸ್ವಯಂಭೂ ಮನುವಿನ ಇನ್ನೊಬ್ಬ ಮಗ ಪ್ರಿಯವ್ರತ,
ಅವನು ಅವನ ಪರಂಪರೆ. ಆ ಕಥೆಯನ್ನು ಹೇಳ್ತಾರೆ. ಹೇಳ್ತಾ ಹೇಳ್ತಾ ಬೇರೆ ವಿಷಯಗಳು ಬರ್ತಾರೆ. ಪರಿವ್ರತ ಮಹಾರಾಜನ ಕಥೆ ಆರಂಭ ಅಂತ ಈ ಭಾಗವತದ ವಿನ್ಯಾಸ ಇರೋದು ಹೀಗೆ. ಶ್ರೋತೃ ಕುತೂಹಲದಿಂದ ಇದನ್ನು ಹೇಳಿ ಅಂತ ಕೇಳಬೇಕು. ಆಮೇಲೆ ಶುಕಾಚಾರ್ಯ ಹೇಳಬೇಕು. ಹೀಗೆ ಪ್ರವಚನ ಮುಂದೆ ಮುಂದೆ ಬಂದಾಗ ಹಿಂದಿನ ಅಧ್ಯಾಯ ಮುಗಿಯೋ ಹೊತ್ತಿಗೆ ಪರೀಕ್ಷಿತ ರಾಜರು ಪ್ರಶ್ನೆ ಕೇಳಲಿಕ್ಕೆ ಅನುಕೂಲವಾಗುವಂತೆ ಒಂದು ಅಂಶವನ್ನು ಹೇಳಿ ಮುಗಿಸಿರ್ತಾರೆ. ಅದನ್ನು ಇಟ್ಕೊಂಡು ಶ್ರೋತೃ ಪರೀಕ್ಷಿತ ರಾಜರು ಇದೇನು ಹೀಗೆ, ಇದರ ಬಗ್ಗೆ ಜಾಸ್ತಿ ವಿವರಣೆ ಕೊಡಿ ಅಂತ ಕೇಳ್ತಾರೆ. ಆ ಪರೀಕ್ಷಿತ ರಾಜರ ಕುತೂಹಲಕ್ಕೆ ಅನುಗುಣವಾಗಿ ಮುಂದಿನ ವಿವರಣೆ ಅಂತ ಕೇಳುವ ಅಪೇಕ್ಷೆ ಇದ್ದವರಿಗೆ, ಅಭಿರುಚಿ ಇದ್ದವರಿಗೆ ಮಾತ್ರ ಹೇಳಬೇಕು. ಕರೆದು ಕರೆದು ಹೇಳಬಾರದು. ಅದಕ್ಕೆ ಆ ಥರ ವಿನ್ಯಾಸ ಮಾಡಿರೋದು. ಅವ್ರು ಕೇಳಬೇಕು, ಈ ವಿಷಯ ಹೇಳಿ ಅಂತ ಕೇಳಬೇಕು. ಹಾಗೆ ಕೇಳಬೇಕಾ ಅವ್ರಿಗೊಂದು ಕುತೂಹಲ ಇಟ್ಟಿರ್ಬೇಕು, ಅವ್ರಿಗೊಂದು ಅಭಿರುಚಿ ಆಗಿರ್ಬೇಕು. ಆದ್ದರಿಂದ ಈ ವಿಷಯವನ್ನು ಹೇಳಿ ಅಂತ ಶ್ರೋತೃ ಕೇಳಬೇಕು. ಈ ವಿಷಯವನ್ನು ಹೇಳಿ ಅಂತ ಆ ಶ್ರೋತೃ ಕೇಳಿದಾಗ ಪ್ರವಚನಕಾರ ಹೇಳಬೇಕು, ಕೇಳಿದ್ದಾರೆ ಅಂತ ಹೇಳಬೇಕು. ಇದು ನಮ್ಮ ಪ್ರಾಚೀನ ವ್ಯವಸ್ಥೆ. ಅದರಂತೆ ನಾಲ್ಕನೇ ಸ್ಕಂದ ಮುಗಿಯೋ ಹೊತ್ತಿಗೆ ಸ್ವಯಂಭವ ಮನುವಿನ ಮಗ ಪ್ರಿಯವ್ರತ ಗೃಹಸ್ಥಾಶ್ರಮಿಯಾಗಿ ರಾಜ್ಯ ಆಳ್ಕೊಂಡಿದ್ದ ಅಂತ ಆ ಕೊನೆಯಲ್ಲಿ ಹೇಳ್ತಾರೆ. ಅದನ್ನು ಗೃಹಸ್ಥಾಶ್ರಮಿಯಾಗಿ ರಾಜ್ಯ ಆಳ್ಕೊಂಡಿದ್ದ ಅಂತ ಹೇಳಿದಾಗ ಶ್ರೋತೃ ಪರೀಕ್ಷಿತ ರಾಶಿಗೆ ಒಂದು ಕುತೂಹಲ ಇದೆ. ಪ್ರಿವ್ರತ ಮಹಾರಾಜ ಅಂದ್ರೆ ಅವನು ಭಾಗವತ. ಈ ಶ್ಲೋಕ ಭಾಗವತ ಅದು ಬೇರೆ. ಪ್ರಿವ್ರತ ಮಹಾರಾಜ ಭಾಗವತ. ಅವನು ಅಂದ್ರೆ ಭಗವದ್ಭಕ್ತ ಅಂತ ಅರ್ಥ. ಆತ್ಮಾರಾಮ, ಆತ್ಮ ಅಂದ್ರೆ ಪರಮಾತ್ಮ ಅಂತ ಅರ್ಥ. ಪರಮಾತ್ಮನ ಮಹಿಮೆಯ ಅನುಸಂಧಾನ ಮಾಡ್ಕೊಳ್ತಾ ಸುಖವಾಗಿರೋದು. ನಿರಂತರ ಭಗವನ್ಮಹಿಮೆಯ ಅನುಸಂಧಾನ, ಅದರಿಂದ ಸುಖ ಆಗಿರೋದು. ಭಗವನ್ಮಹಿಮಾ ಅನುಸಂಧಾನದಿಂದಲೇ ಸುಖ. ಅಂಥ ವ್ಯಕ್ತಿಗಳು ಯಾರು ಇರ್ಬೋದ? ಪರೀಕ್ಷಿತ ರಾಜರು ಪ್ರಿವ್ರತ ಮಹಾರಾಜನ ಬಗ್ಗೆ ಹಾಗೆ ಹೇಳ್ತಾ ಇದ್ದಾರೆ. ಪ್ರಿವ್ರತ ಮಹಾರಾಜನ ಆತ್ಮಾರಾಮ ಅವನು ಅಂತ ಭಗವನ್ಮಹಿಮೆ ಅನುಸಂಧಾನ ಮಾಡ್ಕೊಳ್ತಾ ಸುಖವಾಗಿತ್ತು. ಅಭಿರುಚಿ ಅದು, ಅಂತ ಅಭಿರುಚಿ ಇತ್ತು. ಭಾಗವತ ಶಬ್ದಕ್ಕೂ ಅದೇ ಅರ್ಥ, ಆತ್ಮಾರಾಮ ಶಬ್ದಕ್ಕೂ ಅದೇ ಅರ್ಥ. ಎರಡು ಶಬ್ದಗಳನ್ನ ಪ್ರಯೋಗ ಮಾಡೋದ್ರ ಮೂಲಕ ಅರ್ಥ ವೈವಿಧ್ಯವನ್ನು ಹೇಳೋದಷ್ಟೇ. ಇಂಥ ಮಹಾಚೇತನ ಪ್ರಿವ್ರತ ಮಹಾರಾಜ. ಅಂಥ ಮಹಾಚೇತನ ಗೃಹಸ್ಥಾಶ್ರಮದಲ್ಲಿ ಇದ್ದದ್ದು ಹೇಗೆ ಅಂಥವ್ರಿಗೆ ಇರ್ಲಿಕ್ಕೆ ಆಗೋದಿಲ್ಲ. ಗೃಹಸ್ಥಾಶ್ರಮದಲ್ಲಿ ಇಂಥ ಮಹಾಚೇತನ ಗೃಹಸ್ಥಾಶ್ರಮದಲ್ಲಿ ಇದ್ದದ್ದು ಹೇಗೆ ಪ್ರಶ್ನೆ ಇದೆ. ಈ ಪ್ರಶ್ನೆ ಕೇಳಲಿಕ್ಕೆ ಒಂದು ಹಿನ್ನೆಲೆ ಹೇಳ್ತಾರೆ. ಪರೀಕ್ಷಿತ ರಾಜರಿಗೆ ಅರ್ಥ ಆಗಿರುವಂತೆ ಗೃಹಸ್ಥಾಶ್ರಮ ಅಂದರೆ ಯನ್ಮೂಲ ಕರ್ಮಬಂಧ ಪರಾಭವ. ವೇದಾಂತ ಶಾಸ್ತ್ರ ಪರಿಚಯ ಇದ್ದವರಿಗೆ
ಗೊತ್ತಿರೋ ವಿಷಯ, ಈ ದೇಹಧಾರಿ ಜೀವಾತ್ಮಗಳಿಗೆ ಪೂರ್ವಜನ್ಮದ ಕರ್ಮಗಳ ಬಂಧ ಇದೆ. ಪೂರ್ವಜನ್ಮದ ಕರ್ಮಗಳ ಬಂಧ ಇದೆ. ಈ ದೇಹಧಾರಿ ಜೀವಾತ್ಮಗಳಿಗೆ ಕರ್ಮಬಂಧ ಇದೆ. ಅದರ ಮೂಲ ಪೂರ್ವಜನ್ಮದ ಗೃಹಸ್ಥಾಶ್ರಮ. ಅಲ್ಲಿ ನಾನಾ ಕರ್ಮಗಳನ್ನು ಮಾಡಿರ್ತಾನೆ ಜೀವಾತ್ಮ. ಆ ಕ್ರಮದ ಫಲವಾಗಿ ಈ ಜನ್ಮ, ಈ ಕರ್ಮ ಬಂಧ ಇದೆಯಲ್ಲ, ಅದಕ್ಕೆ ಮೂಲ ಗೃಹಸ್ಥಾಶ್ರಮ. ಜನ್ಮೂಲ ಕರ್ಮಬಂಧ ಅಂತ. ಪರಾಭವ, ಸೋಲು. ಪರಾಭವ ಅಂದರೆ ಪರಿಚಿತ ಶಬ್ದ. ಅದು ಪರಾಭವ ಅಂದರೆ ಸೋಲು ಅಂತ. ಸೋಲು ಅಂತಂದರೆ ಪುರುಷಾರ್ಥ ಸಾಧನೆ ಮಾಡಲಿಕ್ಕೆ ಆಗದೇ ಇರೋದು. ಪುರುಷಾರ್ಥ ಮೋಕ್ಷ. ಮೋಕ್ಷ ಸಾಧನೆ ಮಾಡಲಿಕ್ಕೋಸ್ಕರ ಈ ಜನ್ಮವನ್ನು ಚೆನ್ನಾಗಿ ಉಪಯೋಗ ಮಾಡಿಕೊಳ್ಬೇಕು. ಅದಕ್ಕಾಗಿ ಶಾಸ್ತ್ರವಿಹಿತ ಧರ್ಮಾನುಷ್ಠಾನವನ್ನು ಮಾಡಬೇಕು. ಮೋಕ್ಷ ಸಾಧನೆಗಾಗಿ ಶಾಸ್ತ್ರವಿಹಿತ ಧರ್ಮಾನುಷ್ಠಾನ ಮಾಡಬೇಕು. ಅರ್ಥಕಾಮಗಳನ್ನು ಅದಕ್ಕಾಗಿ ಬಳಸ್ಕೊಳ್ಬೇಕು. ಅದಕ್ಕೆ ಧರ್ಮ ಮೋಕ್ಷಗಳ ಮಧ್ಯೆ ಅರ್ಥಕಾಮಗಳು ಇಟ್ಟಿದ್ದಾರೆ. ಮೋಕ್ಷ ಸಾಧನೆಗಾಗಿ ಬೇಕಾಗುವ ಧರ್ಮಾನುಷ್ಠಾನ, ಅದಕ್ಕಾಗಿ ಅರ್ಥಕಾಮಗಳು. ಇಂಥ ಜೀವನ ಮಾಡಬೇಕು. ಒಮ್ಮೆ ಗೃಹಸ್ಥಾಶ್ರಮ ಪ್ರವೇಶ ಮಾಡಿದರೆ ಇಂಥ ಧರ್ಮಾನುಷ್ಠಾನ, ಮೋಕ್ಷದ ಗುರಿ ಇಟ್ಕೊಂಡು ಜೀವನ ಪ್ರಾಯಶಃ ಆಗೋದಿಲ್ಲ. ಕದಾಚಿತ್ ಯಾರಾದರೂ ಆಗಿರ್ಬೋದು, ಪ್ರಾಯಶಃ ಆಗೋದಿಲ್ಲ. ನಮ್ಮಲ್ಲಿ ಆಗೋದಿಲ್ಲ ಮಾತುಗಳು ಯಾವಾಗಲೂ ಪ್ರಾಯಶಃ ಅಂತಲೇ ಅರ್ಥ. ಯಾರಿಗಾದ್ರೂ ಆಗಿರುತ್ತೆ, ಯಾರಿಗೂ ಆಗಿರಲ್ಲ ಅಂತೇನಿಲ್ಲ. ಹೆಚ್ಚಾಗಿ ಆಗೋದಿಲ್ಲ. ನಮ್ಮ ಅನುಭವೇ ನಮ್ಗೆ ಹೇಳ್ತದನ್ನು. ಗೃಹಸ್ಥಾಶ್ರಮದಲ್ಲಿದ್ದರೆ ಮೋಕ್ಷಕ್ಕಾಗಿ ಸಾಧನೆ ಮಾಡಲಿಕ್ಕೆ ಆಗೋದಿಲ್ಲ ಅಂತ. ನಿತ್ಯ ಜೀವನದಲ್ಲಿ ನಮ್ಮ ಅನುಭವಕ್ಕೆ ತಕ್ಕಂತೆ ನಮ್ಮ ಭಾಷೆ ಹೇಗಿದೆ, ತಾಪತ್ರಯ. ಆ ಭಾಷೆ ಇಲ್ವಾ? ಏನೋ ತಾಪತ್ರಯ ಅಲ್ವಾ? ಬದುಕು ಅಂದರೆ ತಾಪತ್ರಯ ಅಂತ. ಈ ಮೂರು ತಾಪಗಳಿಂದಾಗಿ ಮೋಕ್ಷ ಸಾಧನೆಯ ಕಡೆಗೆ ನಮ್ಮ ಪ್ರವೃತ್ತಿ ಆಗೋದಿಲ್ಲ. ತಾಪತ್ರಯ ಆಗುವಂತೆ ಏನಾದ್ರು ಮಾಡ್ಕೊಂಡ್ಬಿಡ್ತೀವಿ. ಮಾಡಿಕೊಂಡು ಅದನ್ನು ಬಿಡಿಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾ ಹೋಗ್ತೀವಿ. ಅಷ್ಟೇ ಜೀವನ. ಆದ್ದರಿಂದ ಮೋಕ್ಷ ಸಾಧನೆ ಮಾಡಲಿಕ್ಕೆ ಆಗೋದಿಲ್ಲ. ಮೋಕ್ಷ ಸಾಧನೆ ಮಾಡಿದರೆ ಯಶಸ್ಸು, ಮಾಡದಿದ್ದರೆ ಪರಾಭವ. ಈ ಪರಾಭವ ಯಾಕಾಗುತ್ತೆ? ಪರಾಭವ ಇಷ್ಟು ಪರೀಕ್ಷಿತ ರಾಜನ ವಿಶ್ಲೇಷಣೆ ಇದೆ. ಪಂಚಮ ಸ್ಕಂದ ಓದಿ ಏನು ತಿಳ್ಕೊಂಡ್ವಿ? ಪರೀಕ್ಷಿತ ರಾಜನ ಈ ಚಿಂತನೆ ತಿಳ್ಕೊಂಡ್ವಿ ಅಂತಷ್ಟೇ. ಎಲ್ಲ ಸಾರ ಇಲ್ಲೇ ಇದೆ. ಪರೀಕ್ಷಿತ ರಾಜನ ಈ ಚಿಂತನೆಯನ್ನೇ ಅರ್ಥ ಮಾಡಿಕೊಂಡ್ರೆ, ಮನಸ್ಸಲ್ಲಿ ಧಾರಣೆ ಮಾಡಿಕೊಂಡ್ರೆ, ಪಂಚಮ ಸ್ಕಂದ ಕೇಳಿದ್ದಕ್ಕೆ ಒಂದಾರು ವಿಷಯ ಸಿಕ್ತು. ಹೀಗೊಂದು ವಿಷಯವನ್ನ ಪರೀಕ್ಷಿತ ರಾಜ ಶುಕಾಚಾರ ಮುಂದಿಟ್ಟು, ಗೃಹಸ್ಥಾಶ್ರಮ ಅಂದರೆ ಬಹಳ ಹಾನಿಕರ ಅಂತ. ಅಂಥ ಗೃಹಸ್ಥಾಶ್ರಮಕ್ಕೆ ಪರಿವರ್ತ ಮಹಾರಾಜನಂತ ಭಾಗವತರು ಪ್ರವೇಶ ಮಾಡುವುದಿಲ್ಲ, ಅದರಲ್ಲಿ ಮುಂದುವರಿಯುವುದಿಲ್ಲ. ಮುಕ್ತ ಸಂಘಾನಾಂ ತಾದೃಶಾನಾಂ ಮಹಾಮನೆ ಗೃಹೇಶು ಅಭಿನಿವೇಶೋಯಂ ಪುಂಸಾಂ ನ ನೂನಂ ಭವಿತುಮರ್ಹತಿ. ಪರಿವರ್ತ ಮಹಾರಾಜನಂಥ ಭಾಗವತರಿಗೆ ಈ ಗೃಹಸ್ಥಾಶ್ರಮದಲ್ಲಿ, ಅದರ ಜೀವನದಲ್ಲಿ ಅಭಿವೇಶ ಬರಲಿಕ್ಕೆ ಅವಕಾಶವೇ ಇಲ್ಲ. ಆದ್ದರಿಂದ ಈ ಪರಿವರ್ತ ಮಹಾರಾಜ
ಗೃಹಸ್ಥಾಶ್ರಮದಲ್ಲಿ ಇದ್ದ ಅಂತ ನೀವು ಹೇಳ್ತಾ ಇದ್ದೀರಿ. ಹೇಗೆ ಇಂಥ ಮಹಾತ್ಮರಿಗೆ ನ ಕುಟುಂಬೇ ಸ್ಪೃಹ ಮತಿ. ಪ್ರಿಯವರ್ತ ಮಹಾರಾಜ ಅಂತ ಮಹಾತ್ಮರಿಗೆ ಕುಟುಂಬ ಜೀವನದಲ್ಲಿ ಸ್ಪೃಹ ಇಲ್ಲ, ಮತಿ ಇಲ್ಲ. ಪುಕ್ಷಿತರಾಜರು ಹೇಳ್ತಾ ಇದ್ದಾರೆ, ನೀವು ಹೇಳಿಬಿಟ್ರಿ ಪ್ರಿಯವರ್ತ ಮಹಾರಾಜ ಗೃಹಸ್ಥಾಶ್ರಮದಲ್ಲಿದ್ದ, ರಾಜ್ಯ ಆಳದ ಅಂತ. ಅವನು ಭಾಗವತ, ಅವನು ಆತ್ಮಾರಾಮ ಅನ್ನೋ ಸಂಗತಿಯನ್ನ ಚಿಂತನೆ ಮಾಡಿದರೆ ನೀವು ಹೇಳಿದ್ದು ಯುಕ್ತ ಅಲ್ಲ ಅನ್ಸುತ್ತೆ. ನೀವು ಹೇಳಿದ್ದು ಯುಕ್ತ ಅಲ್ಲ ಅನ್ಸುತ್ತೆ. ಅದಕ್ಕೆ ಸಂಶಯೋಯಂ ಮಹಾನ್ ಬ್ರಹ್ಮನ್. ನೀವು ಹೇಳಿದ ವಿಷಯದ ಬಗ್ಗೆ ನನಗೆ ಸಂಶಯ, ತುಂಬಾ ದೊಡ್ಡ ಸಂಶಯ. ಅದು ಒಂದು ಭಾಗ. ಇನ್ನೊಂದು ಭಾಗ, ಅವನು ಗೃಹಸ್ಥಾಶ್ರಮಿ ಪ್ರಿಯವರ್ತ ಮಹಾರಾಜ. ಇಲ್ವಾ? ಪ್ರಿಯವರ್ತ ಮಹಾರಾಜ ಗೃಹಸ್ಥಾಶ್ರಮಿ. ಆದರೆ ಅವನಿಗೆ ಸಿದ್ಧಿರಬಹುದು ಕೃಷ್ಣೇ ಚ ಮತಿ ಅಚ್ಯುತ. ಗೃಹಸ್ಥಾಶ್ರಮಿ ಆದವನಿಗೆ ಕೃಷ್ಣೇ ಅಚ್ಯುತಾಮತಿ, ಶ್ರೀಕೃಷ್ಣ ಭಕ್ತಿ, ಪರಮಾತ್ಮನಲ್ಲಿ ಭಕ್ತಿ, ಚ್ಯುತಿ ಇಲ್ಲದ ಭಕ್ತಿ. ಅಚ್ಯುತ ಮತಿ, ಚ್ಯುತಿ ಇಲ್ಲದ ಮತಿ. ಇನ್ನು ಒಂದು ದಿವಸ ಒಂದು ಅರ್ಧ ಗಂಟೆ ಮುಂಚೆ ಭಾಗವತಾನ ಬಂತು, ಆಮೇಲೆ ಮತ್ತೆ ನಮ್ಮ ಲೋಕ ವ್ಯಾಪಾರ ಇದ್ದಿದ್ದೆ, ಅದು ಚ್ಯುತಾಮತಿ. ಪ್ರಿಯವರ್ತ ಮಹಾರಾಜನಿಗೆ ಪರಮಾತ್ಮನಲ್ಲಿ ಚ್ಯುತಿ ಇಲ್ಲದ ಮತಿ, ಅದಕ್ಕೆ ಅಚ್ಯುತಾಮತಿ. ಜೊತೆಗೆ ಅಚ್ಯುತಾ ಸಿದ್ಧಿ. ಆ ಭಗವಂತನ ವಿಷಯದಲ್ಲಿ ಆ ಜ್ಞಾನ ಇದೆ, ತತ್ವಜ್ಞಾನ, ಅದೊಂದು ಸಿದ್ಧಿ. ಅದು ಆ ಸಿದ್ಧಿ ಅಚ್ಯುತಾ ಸಿದ್ಧಿ, ಚ್ಯುತಿಗದ ಸಿದ್ಧಿ. ಗೃಹಸ್ಥಾಶ್ರಮದಲ್ಲಿ ಇದ್ದವನಿಗೆ, ಪ್ರಿಯವರ್ತ ಮಹಾರಾಜನಿಗೆ ಇಂಥ ಸಿದ್ಧಿ ಹೇಗಾಯಿತು ಅಂತ ಯಾವುದು ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಅನ್ಸುತ್ತೋ ಅದು ಅವನಿಗೆ ಆಗಿದೆ. ಪ್ರಿಯವರ್ತ ಮಹಾರಾಜನಿಗೆ ಹೇಗೆ ಅಂತ ಕುತೂಹಲ ಪ್ರಶ್ನೆ. ಇಷ್ಟು ಪ್ರಶ್ನೆಯನ್ನ ಪ್ರಿಯವರ್ತ ಮಹಾರಾಜ ಶುಕಾಚಾರ ಮುಂದಿಟ್ಟಿದ್ದಾರೆ. ಇಷ್ಟು ಪ್ರಶ್ನೆ ಇಟ್ಟಿದ್ದಾದ್ಮೇಲೆ ತುಂಬ ಗಹನವಾದ ಪ್ರಶ್ನೆಗಳು, ಗಂಭೀರವಾದ ಪ್ರಶ್ನೆಗಳು ಅಂತ ಇದಕ್ಕೆ ಶುಕಾಚಾರ ಉತ್ತರ ಹೇಳ್ತಾರೆ. ಇವಾಗ ಆರಂಭದಲ್ಲಿ ಬಾಡಮುಕ್ತಂ, ಸರಿಯಾಗಿ ಹೇಳಿದ್ಯಾ ಅಂತ. ಪರೀಕ್ಷಿತ ಮಹಾರಾಜರು ಇಷ್ಟೊತ್ತಂತ ಏನು ಹೇಳಿದ್ರು? ಗೃಹಸ್ಥಾಶ್ರಮದಲ್ಲಿದ್ದವರಿಗೆ ಭಗವಂತನ ಕಡೆ ರತಿ ಆಗೋದಿಲ್ಲ ಇದರ ಬಗ್ಗೆ ಸರಿಯಾಗಿ ಹೇಳಿದ್ರಿ. ಬಾಡಮುಕ್ತಂ, ಹೌದು, ಹೆಚ್ಚು ಜನಗಳಿಗೆ ಪ್ರವೃತ್ತಿ ಆಗೋದಿಲ್ಲ, ನೀವು ಹೇಳಿದ್ದೇ ಸರಿ. ಆದರೂ ಕೆಲವರಿಗಾಗತ್ತೆ, ಕೆಲವರಿಗಾಗತ್ತಲ್ಲ. ಅಂಥವ್ರ ವರ್ಗಕ್ಕೆ ಸೇರಿದವನು ಈ ಪ್ರಿಯವರ್ತ ಮಹಾರಾಜ. ಪರಮಾತ್ಮನ ವಿಷಯ ಅಂತಂದರೆ ಯಾವಾಗಲೂ ಅವನಲ್ಲೇ ಮನಸ್ಸಿಟ್ಟಿರ್ತಾರಂಥವ್ರು ಗೃಹಸ್ಥಾಶ್ರಮಿಗಳೇ. ಆದರೂ ಅವನಲ್ಲೇ ಮನಸ್ಸಿಟ್ಟಿರ್ತಾರಂತ. ಉತ್ತಮ ಶ್ಲೋಕಸ್ಯ ಶಿವಚರಣಾರವಿಂದ ರಸೇ ಆದಿತಃ ಆವೇಶದ ಚೇತಸಃ. ಇಂಥವ್ರು ಯಾರೋ ಇರ್ತಾರಂತೆ. ಅಂಥವರಿಗೆ ಇದು ಸಾಧ್ಯ ಆಗುತ್ತೆ. ಅಂದ್ರೆ ಜಗತ್ತಿನಲ್ಲಿ ಯಾವುದೂ ಆಗೋದಿಲ್ಲ ಅಂತಿಲ್ಲ. ನಾವು ಯಾವುದು ಆಗೋದಿಲ್ಲ ಅಂತ ಅಂದ್ಕೊಳ್ತೀವೋ ಅದೆಲ್ಲೋ ಆಗಿರುತ್ತದೆ. ಅದಕ್ಕೆ ಇದು ಉದಾಹರಣೆ ಆಯ್ತು. ಸರಿ, ಪ್ರಿಯವರ್ತ ಮಹಾರಾಜ ಇಂಥ ಅಪರೂಪದ ವ್ಯಕ್ತಿ, ಗೃಹಸ್ಥಾಶ್ರಮ ಕುಟುಂಬದಲ್ಲಿದ್ದವನು,
ಆದರೂ ಪರಮಾತ್ಮದಲ್ಲಿ ಗಾಢವಾದ ಭಕ್ತಿಯನ್ನು ಹೊಂದಿದ್ದವನು. ಶ್ರೀಮಚ್ಚರಣಾರವಿಂದ ರಸೆ ಆದಿತಃ ಆವೇಶ ಚೇತಸಃ. ಪರಮಾತ್ಮನ ಚರಣಾರವಿಂದ ಒಳ್ಳೆಯ ಜ್ಞಾನ ಇದ್ದವರಿಗೆ, ಒಳ್ಳೆಯ ಅಭಿರುಚಿ ಇದ್ದವರಿಗೆ ಆ ಚರಣಾರವಿಂದ ಅದರೊಳಗೊಂದು ರಸ ಕಾಣುತ್ತದೆ. ಶ್ರೀಮದ್ ಜಯತೀರ್ಥರಿಗೆ ಅನುವ್ಯಾಖ್ಯಾನಗಳಂಥ ರಸ ಕಂಡಿತಂತೆ. ಅನುವ್ಯಾಖ್ಯಾನ ನಲಿನೇ ಚಂಚಲಿಕತೆ ಮೇ ಮನಃ ಅಂತ ಅವ್ರು ಹೇಳ್ಕೊಂಡ್ರು. ಟೀಕಾಕೃತ್ಪಾದರು ಅದನ್ನು ಹೇಳ್ಕೊಂಡಿದ್ದಾರಲ್ಲ. ಅನುವ್ಯಾಖ್ಯಾನ ನಲಿನ ಕಮಲ, ಅದು ಆ ಕಮಲದೊಳಗೊಂದು ರಸ ಇದೆ. ರಸವನ್ನು ಹೀರಿಕೊಳ್ಳಬೇಕು ಅಂತ ಅಭಿರುಚಿ ಇರ್ತಕ್ಕಂಥ ದುಂಬಿ ಚಂಚಲೀಕ ಅಂತ ತನ್ನ ಹೇಳ್ಕೊಂಡಿದ್ದಾರೆ. ಚಂಚಲೀಕತೆ ಮೇ ಮನಃ. ಇಲ್ಲೂ ಭಾಗವತದಲ್ಲೂ ಪ್ರಿವರ್ತ ಮಹಾರಾಜನಂತಹ ಸಾಧಕರಿಗೆ, ಅಂಥ ಮಹಾಯೋಗ್ಯತೆ ಇದ್ದವರಿಗೆ ಶ್ರೀಮಚ್ಚರಣಾರವಿಂದ ಇದೆಯಲ್ಲ, ಚರಣ ಕಮಲ. ಚರಣಾರವಿಂದ ಅಂದರೆ ಚರಣ ಕಮಲ, ಕಮಲ ಪುಷ್ಪ, ಅದ್ರಗೊಂದು ರಸ ಇದೆ ಅಲ್ವಾ? ಆ ರಸದಲ್ಲೇ ಆಸಕ್ತಿ. ರಸೇ ಆದಿತಃ ಆವೇಶರು ಚೇತಸಃ. ಆ ರಸದಲ್ಲಿ ಮನಸ್ಸು ನಿಂತಿದೆ. ಅವಾಗ ಆ ರಸವನ್ನು ಆಸ್ವಾದ ಮಾಡಬೇಕು, ಆ ರಸವನ್ನು ಆಸ್ವಾದ ಮಾಡಬೇಕು ಅಂತ ಅಂಥವರಿಗೆ ಮನಸ್ಸಿದೆ. ತುಂಬ ದೊಡ್ಡ ಜ್ಞಾನ ಬೇಕದಕ್ಕೆ, ಸುಮ್ಮನೆ ಆಗೋದಿಲ್ಲ ಅವೆಲ್ಲ. ಶಾಸ್ತ್ರ ನಮ್ಗೆ ಹೇಳ್ಕೊಡ್ತಾ ಪರಮಾತ್ಮ ಅವಯವಗಳಿಗೆ ಭೇದ ಇಲ್ಲ ಹೇಳ್ಕೊಟ್ಟಿಲ್ವಾ? ಅವಯವಗಳಿಗೆ ಭೇದ ಇಲ್ಲ. ಆದ್ದರಿಂದ ಈ ಕಣ್ಣು ಕಮಲ, ಮುಖನೂ ಕಮಲ, ಹಸ್ತವೂ ಕಮಲ, ಪಾದವೂ ಕಮಲ, ಎಲ್ಲವೂ ಕಮಲ ಅಲ್ವಾ? ಎಲ್ಲ ಒಂದೇ. ಆದರೆ ಎಲ್ಲದರಲ್ಲೂ ಕೂಡ ಅಂಥ ರಸ ಇದೆ. ಗೊತ್ತಾಗ್ಲಿಕ್ಕೆ ಬಹಳ ಶಾಸ್ತ್ರಜ್ಞಾನ ಬೇಕು ಅಲ್ವಾ? ಋಷೇ ವೇದಂ ಸರ್ವಂ ಯದ್ಭೂತಂ ಯಚ್ಚ ಭವ್ಯಂ ಅಂತ. ಹಿಂದಿದ್ದದ್ದು ಮುಂದೆ ಆಗ್ತಕ್ಕದ್ದು ಇವಾಗ ಇರೋದು ಎಲ್ಲ ಪುರುಷಾಧೀನ, ಎಲ್ಲವೂ ಪುರುಷಾಧೀನ. ಅದು ಇಷ್ಟು ದೊಡ್ಡ ಜಗತ್ತು ಎಲ್ಲ ಅವನಿಗೆ ಅಧೀನ ಆಗಬೇಕಾದ್ರೆ ಎಷ್ಟು ಸಾಮರ್ಥ್ಯ, ಎಷ್ಟು ಜ್ಞಾನ. ಅದನ್ನು ಪದೇ ಪದೇ ಅನುಸಂಧಾನ ಮಾಡ್ಕೊಳ್ಳಿಕ್ಕೆ ಆಗಬೇಕು. ಆಗುತ್ತಾ? ಪದೇ ಪದೇ ಅನುಸಂಧಾನ ಮಾಡ್ಕೊಳ್ಳಿಕ್ಕೆ ಆಗಬೇಕು. ಯಾರಿಗೆ ಇದೆಲ್ಲವೂ ಅಧೀನವಾಗಿದೆ ಆ ಮಹಾಪುರುಷ, ಅವನಿಗೆ ಎಷ್ಟು ಜ್ಞಾನ, ಎಷ್ಟು ಸಾಮರ್ಥ್ಯ. ಎಲ್ಲವನ್ನು ಅನಾಯಾಸವಾಗಿ ಮಾಡ್ತಾನೆ, ಎಲ್ಲವನ್ನು ಅನಾಯಾಸವಾಗಿ ಮಾಡ್ತಾನೆ. ಏನು ಆಯಾಸ ಇಲ್ಲ, ಬೆವರು ಬರೋದಿಲ್ಲ. ಅದೊಂದು ತುಂಬ ಚೆನ್ನಾಗಿ ಹೇಳ್ಕೊಟ್ಟವರು ಸೂತ್ರಕಾರರು. ಲೋಕವತ್ತು ಲೀಲಾ ಕೈವಲ್ಯಂ ಅಂತ. ಪರಮಾತ್ಮ ಎಲ್ಲ ಮಾಡ್ತಾನೆ, ಅನಾಯಾಸವಾಗಿ ಮಾಡ್ತಾನೆ, ಏನು ಕಷ್ಟ ಆಗೋದಿಲ್ಲ. ಇದನ್ನು ಅನುಸಂಧಾನ ಮಾಡ್ಕೊಳ್ಬೇಕಾದ್ರೆ ಎಷ್ಟು ಜ್ಞಾನ ಬೇಕು, ಎಷ್ಟು ಮನೋಧರ್ಮ ಬೇಕು ಅಲ್ವಾ? ಅಂಥ ಮನೋಧರ್ಮ ಪ್ರಿಯವರ್ತ ಮಹಾರಾಜರು ಭಗವಂತನ ಮಹಿಮೆಯ ಅನುಸಂಧಾನ ಮಾಡಿಕೊಳ್ಳುವ ಮನೋಧರ್ಮ. ಅಂಥ ಭಗವಂತ ಉತ ಅಮೃತತ್ವಸ್ಯ ಈಶಾನಃ ಅಂತ. ಎಲ್ಲ ಮುಕ್ತರ ಅಧಿಪತಿಯವನು, ಮುಕ್ತಾನಾಂ ಪರಮಾಗತಿ ಅಲ್ವಾ? ಎಲ್ಲ ಮುಕ್ತರ ಅಧಿಪತಿಯವನು ಅಂತ. ಇಲ್ಲೇನೋ ಸಂಸಾರ ಬಂಧನ, ನಾವು ಅಸ್ತುತಂತ್ರರು, ಪರಾಧೀನರು, ನಮಗವನು ಅಧಿಪತಿ ಅಂತ ಹೇಳಿದರೆ ಹೌದೇನೋ ಅಂತ ಅನ್ಕೊಳ್ಬೋದು ನಾವು. ಮುಕ್ತರಾದ್ಮೇಲೆ ಅವನು ನಮ್ಮನ್ನು ಆಳ್ತಾನೆ ಅಂತಂದರೆ, ನಾವು ಮುಕ್ತಿ ಆದ್ಮೇಲೆ ಅವನೇ ನಮ್ಮನ್ನು ಆಳಬೇಕು.
ಅಂತ ಪ್ರಶ್ನೆ ಬರುತ್ತಲ್ಲ, ಪ್ರಶ್ನೆ ಬರಬೇಕು, ಹೇಗೆ ಕೇಳಬಾರ್ದು ಅಂತ ಹೇಳಬಾರ್ದು. ಮುಕ್ತರಾದ್ರೂ ಅವನೇ ಕಮ್ಮನ ಆಳಬೇಕು ಅಂತ ಆಳ್ತಾನೆ. ಈ ಮುಕ್ತಿ ಯಾರು ಪಡ್ಕೊಳ್ತಾರೆ ಮುಕ್ತರು, ಅವರಿಗೆ ಅಂಥ ಅಸಾಮರ್ಥ್ಯ ಇದೆ. ಮುಕ್ತರಾದರೂ ಕೂಡ ಅಸಾಮರ್ಥ್ಯ ಇದೆ. ಅಸಾಮರ್ಥ್ಯ ಇದೆ. ಆದ್ದರಿಂದ ಆ ಮುಕ್ತರನ್ನು ಕೂಡ ಪರಮಾತ್ಮ ಆಳ್ತಾನೆ. ಮುಕ್ತರನ್ನು ಮಾಡ್ತಾನೆ ಅನ್ನೋ ಅವನ ಮಹಿಮೆ. ಮತ್ತು ಅಮೃತತ್ವಸ್ಥೆ ಈಶಾನಃ, ಇಂಥ ಮಹಿಮೆ ಪರಮಾತ್ಮನ. ಪ್ರಿಯವ್ರತ ಮಹಾರಾಜನಿಗೆ ಪರಮಾತ್ಮನ ಅಂತಹ ಮಹಿಮೆ, ಆ ಮಹಿಮೆ ಆಸ್ವಾದ್ಯವಾದ ರಸ, ಆಸ್ವಾದ್ಯವಾದ ರಸ ಅದು. ಅದಕ್ಕೆ ಶಿವಚರಣಾರವಿಂದ ರಸೇ, ಅದು ಆಸ್ವಾದ್ಯವಾದ ರಸ ಅದು. ಅಂತ ಕಡೆ ಮನಸ್ಸಿಟ್ಟಿದ್ದಾನೆ ಪ್ರಿಯವ್ರತ ಮಹಾರಾಜ. ಸಂಸಾರದಲ್ಲಿ ಇದ್ರೂ ಕೂಡ ಅಂತ ಕಡೆ ಮನಸ್ಸಿಟ್ಟಿದ್ದಾನೆ ಪ್ರಿಯವ್ರತ ಮಹಾರಾಜ ಅಂತ ಶುಕಾಚಾರ್ಯರು ಅವನ ಬಗ್ಗೆ ಹೇಳ್ತಾ, ಸ್ವಯಂಭೂಮನು ಈ ಪ್ರಿಯವ್ರತ ಮಹಾರಾಜನಿಗೆ ರಾಜ್ಯದ ಜವಾಬ್ದಾರಿಯನ್ನು ಕೊಟ್ಟು ಬಿಡಬೇಕು ಅಂತ, ನೀನು ತಗೊಳಪ್ಪ ಬೇಕಾದ ಅಂತ ಹೇಳಿದರೆ ನನಗೆ ಬೇಡ ಅಂದ್ಬಿಡ್ತು. ನನಗೆ ರಾಜ್ಯದ ಜವಾಬ್ದಾರಿ ಬೇಡ, ನಾ ಎಲ್ಲರೂ ನಿರ್ಜನ ವನದಲ್ಲಿ ಭಗವತ್ ಚಿಂತನೆ ಮಾಡ್ಕೊಂಡಿರ್ತೀನಿ, ನನಗೆ ರಾಜ್ಯ ಬೇಡ ಅಂತ ಹೇಳ್ಬಿಡ್ತಾನೆ. ಹೇಳ್ತಾ ಆ ಮೊದಲು ಪರಾಭವ ಶಬ್ದ ಬಂತಲ್ಲ, ಅದನ್ನು ಪುನಃ ಹೇಳ್ತಾರೆ. ಆತ್ಮನಃ ಅನ್ಯಸ್ಮಾತ್ ಸತಃ ಪರಾಭವಂ ಅನ್ವೀಕ್ಷಮಾಣ. ಈ ರಾಜ್ಯ ಆಳೋದು, ಅಧಿಕಾರ ಇದ್ರೆ ತುಂಬ ಕೆಲಸ ಅದರಲ್ಲಿ, ಸರಿಯೋ ತಪ್ಪೋ ಏನೋ ಮಾಡ್ತಾ ಇರ್ಬೇಕಾಗುತ್ತೆ ಅಲ್ವಾ? ಹಾಗೆ ಮಾಡ್ತಾ ಇದ್ರೆ ಎಲ್ಲೋ ಸೋಲಾಗ್ಬಿಡುತ್ತೆ, ಎಲ್ಲೋ ಒಂದು ಕಡೆ ಸೋಲಾಗ್ಬಿಡುತ್ತೆ. ಅನ್ಯಸ್ಮಾತ್ ಪರಾಭವಂ ಅನ್ವೀಕ್ಷಮಾಣ. ಎಲ್ಲೋ ಒಂದು ಸಂಗತಿ ಯಾರಿಂದಲೋ ಸೋಲಾಗ್ಬಿಡುತ್ತೆ. ಯಾರು ಸೋಲೋದಿಲ್ಲ ಅಂತಿಲ್ಲ ಅಲ್ವಾ? ತುಂಬ ಗಟ್ಟಿಯಾದ ವಿಷಯಗಳಿವು, ಅವು ಯಾರು ಸೋಲೋದಿಲ್ಲ ಅಂತ ಏನು ಜಮ್ಮ ಕೊಚ್ಕೋಬೇಕಾಗಿಲ್ಲ, ಎಲ್ಲರಿಗೂ ಸೋಲಾಗುತ್ತೆ. ಪ್ರಿಯವ್ರತ ಮಹಾರಾಜನಿಗೆ ನಾನು ನಮ್ಮ ತಂದೆ ಹೇಳುವಂತೆ ರಾಜ್ಯಾಧಿಕಾರ ತಗೊಂಡ್ರೆ, ಶಾಸನ ಶುರು ಮಾಡಿದ್ರೆ ಎಲ್ಲೋ ಸೋಲಾಗುತ್ತೆ. ಅವನ ಆಲೋಚನೆಯಲ್ಲಿ ಸೋಲು ಅಂದ್ರೆ ಏನು? ಭಗವತ್ ಚಿಂತನೆ ತಪ್ಪೋಗುತ್ತೆ. ಬಹಿರ್ಮುಖ ಕೆಲಸವನ್ನು ಮಾಡ್ತಾ ಭಗವತ್ ಚಿಂತನೆ ತಪ್ಪೋಗುತ್ತೆ. ಅದೇ ಸೋಲಲ್ವಾ? ತುಂಬಾ ದೊಡ್ಡ ಆಲೋಚನೆಗಳವೆಲ್ಲ, ಸಣ್ಣವರಿಗೆ ತಾಯಿಯವರ ಒಳಗೆ ಅವ್ರಿಗೆ ಬರೋ ಆಲೋಚನೆ. ಈ ರಾಜ್ಯಶಾಸ್ತ್ರ ಆಡಳಿತದ ಕೆಲಸ ನಿತ್ಯ ಮೀಟಿಂಗ್, ಆ ಮೀಟಿಂಗು ಈ ಮೀಟಿಂಗ್ ಅಲ್ವಾ? ಅಲ್ಲಿಗೆ ಹೋಗಿ ಇಲ್ಲಿಗೆ ಹೋಗ್ಬೇಕು. ಅದೆಲ್ಲ ಮಾಡ್ತಾ ಭಗವತ್ ಚಿಂತನೆ ತಪ್ಪಿ ಹೋಗುತ್ತೆ. ಎಂಥ ಪರಾಭವ ಅಲ್ವಾ? ಇಂಥ ಪರಾಭವ ಆಗುತ್ತೆ ಅಂತ ನಿರೀಕ್ಷೆ ಮಾಡಿಕೊಂಡು ಪರಾಭವ ಅನ್ವೀಕ್ಷಮಾಣ ಪ್ರಿಯವ್ರತ ಮಹಾರಾಜ ಇಂಥ ಆಡಳಿತ ಜವಾಬ್ದಾರಿ ತಗೊಂಡ್ರೆ ಪರಾಭವ ಆಗ್ಬಿಡುತ್ತೆ ಅಂತ ನಿರೀಕ್ಷೆ ಮಾಡ್ತಾ, ಅದ್ರ ಉಸಾಬರಿ ಬೇಡ, ನನಗೆ ರಾಜ್ಯ ಬೇಡ ಅಂತ ಹೇಳಿಬಿಡ್ತಾನೆ ಪ್ರಿಯವ್ರತ ಮಹಾರಾಜ. ನನಗೆ ರಾಜ್ಯ ಬೇಡ ಅಂತ ಹೇಳಿಬಿಡ್ತಾನೆ. ಆವಾಗ ಚತುರ್ಮುಖ ಬ್ರಹ್ಮದೇವರು ಅವ್ರ ಮನೆಗೆ ಬರ್ತಾರೆ. ಬಂದವರಿಗೆ ಎಲ್ಲ ಅರ್ಘ್ಯಾಪಾದ್ಯ ಎಲ್ಲ ಸತ್ಕಾರ ಎಲ್ಲ ಆಗುತ್ತೆ. ಅದಾದಮೇಲೆ ಬ್ರಹ್ಮದೇವರು, ಚತುರ್ಮುಖ ಬ್ರಹ್ಮದೇವರು, ಪ್ರಿಯವ್ರತ ನನಗೆ ಇನ್ನೂ ಮಹಾರಾಜ ಆಗಿಲ್ಲ ಪ್ರಿಯವ್ರತ, ಅವನಿಗೆ ಉಪದೇಶ ಮಾಡ್ತಾನೆ, ಇದು ರಾಜ್ಯ ಜವಾಬ್ದಾರಿ ತಗೊಳ್ಬೇಕು. ಎಷ್ಟು ಒಳ್ಳೆ ಮಾರ್ಗದಲ್ಲಿದ್ದಾನೆ ಅವನು ಅಲ್ವಾ? ಭಗವದ್ಭಕ್ತಿಯ ಮಾರ್ಗ ಅದು ಬಿಟ್ಬಿಟ್ಟು ಏನೋ ಬಹಿರ್ಮುಖ ಜೀವನ
ಆಡಳಿತ ಅಧಿಕಾರ, ಅದು ಸರಿಯಾದ ಮಾರ್ಗ ಅಲ್ಲ. ಅದು ಭಗವತ್ ಚಿಂತನೆ ಸರಿಯಾದ ಮಾರ್ಗ. ಆ ಮಗನ ಈಗಾಗಲೇ ಇದ್ದಾನೆ ಅವನು. ಅವನಿಗೆ ಬ್ರಹ್ಮದೇವರು ಏನೋ ರಾಜ್ಯಾಧಿಕಾರ ಮಾಡಬೇಕು ಅಂತ ಹೇಳ್ತಾರೆ. ನಮ್ಮ ಜೀವನ ಪದ್ಧತಿ ಹೀಗೆಲ್ಲ ಇದೆ ನೋಡಿ. ಯಾವುದನ್ನು ಶ್ರೇಷ್ಠ ಅಂತ ಹೇಳ್ತೀವಿ, ಅದನ್ನು ಬಿಟ್ಟು ಈ ಕಡೆ ಬಾ ಅಂತ ಹೇಳ್ತೀವಿ. ನೀನು ರಾಜ್ಯಾಧಿಕಾರ ಮಾಡಬೇಕು ಅಂತ ಚಿನ್ಮುಖ ಬ್ರಹ್ಮದೇವರು ಹೇಳ್ತಾರೆ. ಹೇಳುವಾಗ ಒಂದು ಉಪೋದ್ಘಾತ ಹೇಳ್ತಾರೆ. ಉಪೋದ್ಘಾತ ಹೇಳಬೇಕಾದ್ರೆ, ನೋಡಪ್ಪ, ಅಹಂ ಭವಃ ತೇ ತತಃ ಏಷ ಮಹರ್ಷಿ ವಹಾಮ ಸರ್ವೇ ವಿಷಾ ಯಸ್ಯ ದಿಷ್ಟಂ ಯಸ್ಯ ದಿಷ್ಟಂ. ನೀನು ಚಿಂತನೆ ಮಾಡಿದೆಯಲ್ಲ, ಎಲ್ಲರೂ ಜಗದೀಶ್ವರನಿಗೆ ಅಧೀನರು. ಸರಿಯಾದ ಮಾತು, ಸರಿಯಾದ ಚಿಂತನೆ ಅದು. ನಾನು ಅಂದರೆ ಚತುರ್ಮುಖ ಬ್ರಹ್ಮದೇವರು, ನಾನು ಕೂಡ ಆ ಜಗದೀಶ್ವರನ ಆದೇಶವನ್ನು ಪಾಲನೆ ಮಾಡ್ತೀನಿ. ಅವನು ಹೇಳಿದನ್ನು ಹೇಳ್ತೀನಿ. ರುದ್ರದೇವರು ತೇ ತತಃ, ನಿಮ್ಮ ತಂದೆ ಸ್ವಯಂಭೂಮನು, ಅವರು ಹಾಗೇನೆ. ಯೇಷ ಮಹರ್ಷಿ, ನಾರದರು ಬಂದಿದ್ದಾರಲ್ಲಿ, ಅವರನ್ನು ತೋರಿಸಿ. ನಾರದರು ಯೇಷ ಮಹರ್ಷಿ, ನಾವೆಲ್ಲ ಕೂಡ ನಮ್ಮ ಆಯ್ಕೆ ಏನೂ ಇಲ್ಲದೇನೆ ದೇವರ ಆದೇಶವನ್ನು ಪಾಲನೆ ಮಾಡ್ತೀವಿ. ಆ ಜಗದೀಶ್ವರನ ಆದೇಶವನ್ನು ಪಾಲನೆ ಮಾಡ್ತೀವಿ. ನಮ್ಮದೇನು ಆಯ್ಕೆ ಇಲ್ಲ ಅದರಲ್ಲಿ, ಅದನ್ನೇ ಪಾಲನೆ ಮಾಡ್ತೀವಿ. ಅಂಥ ಜಗದೀಶ್ವರನ ಕಡೆ ನಿಮ್ಮ ಮನಸ್ಸಿದೆ, ಸರಿ, ನಿಮ್ಮ ಮನಸ್ಸು. ಹಾಗಿದ್ರೂ ಕೂಡ ನಾವು ಲೋಕದ ಕೆಲಸಗಳನ್ನು ಮಾಡಲೇಬೇಕು. ಅದು ಪರಮಾತ್ಮನ ಆದೇಶ. ಅದು ಹಾಗಿದ್ರೂ ಲೋಕದ ಕೆಲಸಗಳನ್ನು ಮಾಡಲೇಬೇಕು. ದೇಹಧಾರಿಗಳ ಹುಟ್ಟು ಬಂದವರಿಗೆ, ಪ್ರಕೃತಿ ಸಂಬಂಧವನ್ನು ಹೊಂದಿದವರಿಗೆ 4 ವರ್ಗ: ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಂತ 4 ವರ್ಗ. ಇದು ನಮಗೆಲ್ಲ ಪರಿಚಯ ಅದಲ್ಲ, ಇದು ಬಿಟ್ಟು ಬೇರೆ ಥರ ನಮಗಿರೋ ಪರಿಚಯ ಇದಲ್ಲ. ಇದು ಬೇರೆ ಬರುತ್ತೆ. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಂತ 4 ವರ್ಗ ಅಂತ. ಸ್ವಾಭಾವಿಕ ಬ್ರಾಹ್ಮಣ, ಸ್ವಾಭಾವಿಕ ಕ್ಷತ್ರಿಯ, ಸ್ವಾಭಾವಿಕ ವೈಶ್ಯ, ಸ್ವಾಭಾವಿಕ ಶೂದ್ರ ಅಂತ ಇದೆಯಂತೆ. ನಮಗೆಲ್ಲ ಪರಿಚಯ ಇಲ್ಲ ಅದು. ಗೀತಾಭಾಷ್ಯ ಅದು 3 ಶ್ಲೋಕ, ಚಾತುರ್ವರ್ಣ್ಯಮಯ ಸೃಷ್ಟಂ. ಆ ಶ್ಲೋಕಕ್ಕೆ ಭಾಷ್ಯ ಹೇಳ್ತಾ ಇರೋ ಆಚಾರ್ಯರು, ಸ್ವಾಭಾವಿಕೋ ಬ್ರಾಹ್ಮಣಾದಿ ಅಂತ ಒಂದು ವಚನ ಹೇಳಿದ್ದಾರೆ. ಸ್ವಾಭಾವಿಕೋ ಬ್ರಾಹ್ಮಣಾದಿ ಅದು ಹೇಗಿರುತ್ತೆ ಅಂದರೆ, ಭಗವದ್ಗೀತೆಯ 17ನೇ ಅಧ್ಯಾಯ ಓದಬೇಕು. ಓದಿದ್ರೆ ಶಮ, ದಮ ಇತ್ಯಾದಿಗಳು ಬ್ರಾಹ್ಮಣನ ಗುಣಗಳು. ರಕ್ಷಣೆ ಕ್ಷತ್ರಿಯನ ಸ್ವಭಾವ. ದೇಶ ರಕ್ಷಣೆ, ಪ್ರಜಾರಕ್ಷಣೆ ಕ್ಷತ್ರಿಯನ ಸ್ವಭಾವ. ಕೃಷಿ, ಗೋರಕ್ಷ, ವಾಣಿಜ್ಯ ಇದು ವೈಶ್ಯನ ಸ್ವಭಾವ. ಇವರೆಲ್ಲರಿಗೂ ಬೇಕಾದ ಸೇವೆ ಒದಗಿಸ್ಕೊಡುವುದು ಶೂದ್ರನ ಸ್ವಭಾವ ಅಂತ. ಇದು ಸ್ವಾಭಾವಿಕ. ಈ ಸ್ವಾಭಾವಿಕ ವರ್ಣ ಒಂದು ಫ್ಯಾಮಿಲಿಯಲ್ಲಿ ಎಲ್ಲರೂ ಇರ್ಬೋದು. ಅವಾಗ ವೇದಾಧ್ಯಯನ ಮಾಡೋದಲ್ಲಿ ಆಸಕ್ತಿ ಇರ್ತಕ್ಕಂಥ ಒಬ್ಬ ಹುಡುಗ, ಆಳುವ ಆಸಕ್ತಿ ಇರೋ ಒಬ್ಬ ಹುಡುಗ, ಕೃಷಿ, ಗೋರಕ್ಷಾ, ವಾಣಿಜ್ಯ ಮಾಡ್ತಕ್ಕಂಥ ಒಬ್ಬ ಹುಡುಗ, ಸೇವೆ ಮಾಡ್ತಕ್ಕಂಥ ಹುಡುಗ ಒಬ್ಬ. ಒಬ್ಬರೇ ತಂದೆ ತಾಯಿಗಳಿಗೆ 4 ಜನ ಮಕ್ಕಳಿರ್ಬೋದು, 4 ಜನ ಇರ್ಬೋದು. ಒಂದೇ ಸಂಸಾರದಲ್ಲಿ 4 ಜನ ಇರ್ತಾರೆ. ಸ್ವಾಭಾವಿಕ ಬ್ರಾಹ್ಮಣ, ಸ್ವಾಭಾವಿಕ ಕ್ಷತ್ರಿಯ, ಸ್ವಾಭಾವಿಕ ವೈಶ್ಯ, ಸ್ವಾಭಾವಿಕ ಶೂದ್ರ.
ವರ್ಣ ಸಾಂಕರ್ಯ ಇದೆ. ಈ ಸ್ವಾಭಾವಿಕ ವರ್ಣ ಹೇಳಿದರೆ ಒಂದೇ ಕುಟುಂಬದಲ್ಲಿ 4 ಥರದಿರ್ತಾರೆ. ವರ್ಣ ಸಾಂಕರ್ಯ ಇದೆ. ಇಂಥ ವರ್ಣ ಸಾಂಕರ್ಯ ತಪ್ಪಿಸ್ಲಿಕ್ಕೆ ಯಾರಿಗೂ ಆಗೋದಿಲ್ಲ. ಈ ವರ್ಣ ಸಾಂಕರ್ಯ ಅಂತ ಮಾತುಗಳೆಲ್ಲ ಯಾರಿಗೆ ಅನ್ವಯ ಆಗುತ್ತೆ? ಮಧ್ವಾಚಾರ್ಯ ಹೇಳ್ತಾರೆ ಗೀತಾ ಭಾಷೆಗಳಲ್ಲಿ, ಈ ಸ್ವಾಭಾವಿಕ ಬ್ರಾಹ್ಮಣ ಅಂತೇನೆ ಔಪಾಧಿಕ ಒಂದು ವ್ಯವಸ್ಥೆ ಇದೆ ಅಂತ. ಔಪಾಧಿಕ ಬ್ರಾಹ್ಮಣ, ಔಪಾಧಿಕ ಕ್ಷತ್ರಿಯ, ಔಪಾಧಿಕ ವೈಶ್ಯ, ಔಪಾಧಿಕ ಶೂದ್ರ. ಯಾವುದೋ ಹೊರಗಿನ ಸಂಗತಿಯನ್ನು ಜೋಡಿಸ್ಕೊಂಡು ಬ್ರಾಹ್ಮಣ ಆಗಿರೋನು, ಹಾಗೆ ಕ್ಷತ್ರಿಯ ಆಗಿರೋನು, ವೈಶ್ಯ ಆಗಿ ಶೂದ್ರ. ಹೊರಗಿನ ಸಂಗತಿ ಸೇರಿಕೊಂಡ್ರೆ ಅದಕ್ಕೆ ಔಪಾಧಿಕ ಅಂತ ಕರೆಯೋದು. ಔಪಾಧಿಕ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರರಿದ್ದಾರೆ. ಅದು ಜಗತ್ತಿನಲ್ಲಿರೋದು. ಇವಾಗ ಬ್ರಾಹ್ಮಣ ತಂದೆ ತಾಯಿಗಳಿಂದ ಬಂದವನು ಬ್ರಾಹ್ಮಣ, ಕ್ಷತ್ರಿಯ ತಂದೆ ತಾಯಿಗಳಿಂದ ಬಂದವನು ಕ್ಷತ್ರಿಯ, ಹಾಗೆ ವೈಶ್ಯ, ಹಾಗೆ ಶೂದ್ರ. ಇದು ಔಪಾಧಿಕ. ಇದು ಈ ಔಪಾಧಿಕ ವ್ಯವಸ್ಥೆಗೆ ಸಾಂಕರ್ಯ ಆಗಬಾರ್ದು. ಔಪಾಧಿಕ ವ್ಯವಸ್ಥೆಯಲ್ಲಿ ಸಾಂಕರ್ಯ ಆಗಬಾರ್ದು. ಈ ಸಾಂಕರ್ಯ ಆಗದೆ ಇರೋ ಹುಡ್ಕೊಳ್ಬೇಕು. ನಮ್ಮ ಜವಾಬ್ದಾರಿ ಅದು. ಸಾಂಕರ್ಯ ಆಗಬಾರ್ದು, ಹುಡ್ಕೊಳ್ಬೇಕು. ಇಂಥದ್ದೆಲ್ಲ ಇದೆ. ಜಗತ್ತಿನ ರಹಸ್ಯ ಇವೆಲ್ಲ ಅಲ್ವಾ? ಚಾತುರ್ವರ್ಣ್ಯ ಮಯಾ ಸೃಷ್ಟಂ ಅಂತ ಕೃಷ್ಣ ಹೇಳಿದವನು, ಕೃಷ್ಣನ ದೇವಕಿ ಸುತ ಕೃಷ್ಣ ಅಲ್ಲ, ಜಗದೀಶ್ವರ ಕೃಷ್ಣ, ಜಗಜ್ಜನ್ಮಾಲಿಕನ ವೃತ್ತತ್ವ ಶ್ರೀಕೃಷ್ಣ. ಅವನು ಜಗತ್ತಿನ ಸೃಷ್ಟಿಯನ್ನು ಮಾಡಿದ್ದಾನೆ. ನಾನು ಹೀಗೆ ಮಾಡಿದ್ದೇನೆ. ಸ್ವಾಭಾವಿಕ ವರ್ಣಗಳು, ಔಪಾಧಿಕ ವರ್ಣ ಇರುವಂತೆ ನಾನು ವ್ಯವಸ್ಥೆ ಮಾಡಿದ್ದೀನಿ. ಔಪಾಧಿಕ ವರ್ಣಗೆಲ್ಲ ಅದರಲ್ಲಿ ಬಂದವರು ಬಂದವರು ಬ್ರಾಹ್ಮಣ ಕರ್ತವ್ಯ ಏನೋ ಅದನ್ನೇ ಮಾಡಬೇಕು. ಔಪಾಧಿಕ ವರ್ಣದಲ್ಲಿ ಬಂದವರು ಬ್ರಾಹ್ಮಣ ಕರ್ತವ್ಯ ಏನೋ ಅದನ್ನೇ ಮಾಡಬೇಕು. ಅದೇನು ನಮಗೆ ಗೊತ್ತಾಗೋದು? ಶಾಸ್ತ್ರ ಹೇಳ್ಕೊಟ್ಟಿದೆ. ಬ್ರಾಹ್ಮಣ ಆಗಿ ಬಂದವನು ವೇದಾಧ್ಯಯನ ಮಾಡಬೇಕು. ಯಜನ ಯಾಜನಗಳನ್ನ ಮಾಡಬೇಕು. ಅಧ್ಯಯನ ಅಧ್ಯಾಪನಗಳನ್ನು ಮಾಡಬೇಕು. ಈ ವಿದ್ಯಾ ಪರಂಪರೆಯನ್ನು ಮುಂದಿನ ತಲೆಮಾರಿಗೆ ಕೊಡ್ತಾ ಹೋಗಬೇಕು. ಇದು ಬ್ರಾಹ್ಮಣನ ಕರ್ತವ್ಯ ಅಂತ. ಔಪಾಧಿಕ ಬ್ರಾಹ್ಮಣನಾಗಿ ಬಂದವನು ಇದೇ ಕೆಲಸವನ್ನೇ ಮಾಡಬೇಕು. ಔಪಾಧಿಕ ಕ್ಷತ್ರಿಯ ದೇಶ ರಕ್ಷಣೆಯನ್ನೇ ಮಾಡಬೇಕು. ಅದಕ್ಕೆ ಬೇಕಾದ ಕೆಲಸಗಳನ್ನೇ ಮಾಡಬೇಕು. ಔಪಾಧಿಕ ವೈಶ್ಯ ಕೃಷಿ ಗೋರಕ್ಷಾ ವಾಣಿಜ್ಯಗಳನ್ನೇ ಮಾಡಬೇಕು. ಔಪಾಧಿಕ ಶೂದ್ರ ಈ ಸೇವೆಯ ಕೆಲಸಗಳನ್ನೇ ಮಾಡಬೇಕು. ಇದಕ್ಕೆ ತಪ್ಪಬಾರದು ಅಂತ ಶಾಸನ ನಿರ್ದೇಶನ. ಆದ್ರಿಂದ ಚತುರ್ಮುಖ ಮುನಿಗಳು ಪ್ರಿಯವರ್ತ ಮಹಾರಾಜರು ಹೇಳ್ತಾ ಇದ್ದಾರೆ, ನೀನು ಔಪಾಧಿಕ ಕ್ಷತ್ರಿಯ, ನಿನ್ಗೇನು ಕೆಲಸ ಇವಾಗ? ರಾಜಶಾಸನವನ್ನ ಮಾಡಲೇಬೇಕು. ನಿನ್ನ ಕರ್ತವ್ಯ ಅದು. ನಿನ್ಗೆ ಎಷ್ಟೇ ದೇವರ ಮನಸ್ಸಿದ್ರು ಕೂಡ ನಿನ್ನ ಕರ್ತವ್ಯವನ್ನ ಮಾಡಲೇಬೇಕು. ಕರ್ಮಣ್ಯವಾಧಿಕಾರಸ್ಥೆ. ನಿನ್ನ ಕೆಲಸವನ್ನ ಮಾಡಲೇಬೇಕು ನೀನು. ಆದ್ದರಿಂದ ರಾಜ್ಯಾಧಿಕಾರ ಬೇಡ ಅಂತ ಹೇಳಬಾರದು. ರಾಜ್ಯಾಧಿಕಾರವನ್ನು ತೆಗೆದುಕೊಂಡು ಅದನ್ನು ಚೆನ್ನಾಗಿ ಮಾಡಿದರೆ ಅದು ದೇವ್ರ ಸೇವೆನೇ. ಅದನ್ನು ನೀನು ಮಾಡಲೇಬೇಕು. ಎಲ್ಲರೂ ಭಗವಂತನ ಗತಿದ್ದಾರೆ. ನಾನು, ರುದ್ರದೇವರು, ನಿಮ್ಮ ತಂದೆ, ನಾರದರು ಎಲ್ಲರೂ ಭಗವಂತನ ಗತಿದ್ದಾರೆ. ಅಧೀನರಾಗಿದ್ದು ಶಾಸ್ತ್ರದ ಮೂಲಕ ಭಗವಂತ ಏನು ಕರ್ತವ್ಯ ಹೇಳಿದ್ದಾನೆ ಆ ಕರ್ತವ್ಯವನ್ನು ಮಾಡಬೇಕು. ನೀವು ಆ ಕರ್ತವ್ಯವನ್ನು ಮಾಡಲೇಬೇಕು. ನೀನು ಕ್ಷತ್ರಿಯ ಇದೆಯಾ, ರಾಜ್ಯ ಶಾಸನವನ್ನು ಮಾಡಲೇಬೇಕು. ಇಲ್ಲಿದ್ದರೆ ಅಧಿಕಾರ ತಗೊಂಡ್ರೆ, ಗೃಹಸ್ಥಾಶ್ರಮದಲ್ಲಿದ್ದರೆ
ಪರಾಭವ ಆಗ್ಬಿಡುತ್ತೆ ಅಂತ ಈಗಾಗಲೇ ಹೇಳಿದನಲ್ವ. ಅದನ್ನ ಬೇರೆ ಆಂಗಲ್ ನೋಡ್ಲಿಕ್ಕೆ ಬರುತ್ತೆ ಅಂತ ಬ್ರಹ್ಮದೇವರು ಹೇಳ್ತಾರೆ. ಬೇರೆ ದೃಷ್ಟಿ ನೋಡ್ಲಿಕ್ಕೆ ಬರ್ತದನ್ನ ಅಂತ ಅದನ್ನ ಹೇಳ್ತಾರೆ. ಬೇರೆ ದೃಷ್ಟಿ ಯಾವುದು ಅಂತ. ಭಯಂ ಪ್ರಮತ್ತಸ್ಯ ವನೇಶೋಪಿ ಸ್ಯಾತ್ ಸುತೋಪಸಂತೆ ತತ ಸಹ ಷಟ್ಸಪತ್ನಾಃ ಜಿತೇಂದ್ರಿಯಸ್ಯ ಆತ್ಮರತೆ ಬುಧಸ್ಯ ಗೃಹಾಶ್ರಮಃ ಕಿನ್ನು ಕರೋತ್ಯವದ್ಯಂ. ನಮ್ಮ ಮನಸ್ಸು ಹೇಗಿದೆಯೋ ಹಾಗೆ. ನಮ್ಮ ಮನಸ್ಸು ನಿಗ್ರಹದ ಮನಸ್ಸು ಆಗದೆ ಹೋದರೆ, ತುಂಬ ಮೈ ಮರೆಯುವ ಮನಸ್ಸಾಗಿದ್ದರೆ, ಎಲ್ಲ ಕಡೆ ಮರ್ತೋಯ್ತು ಗೊತ್ತಾಗಲಿಲ್ಲ ಅನ್ನುವ ಸ್ಥಿತಿ ನಮಗೆಲ್ಲ ಇದೆ ಅಲ್ವಾ. ಅಂತಹ ಸ್ಥಿತಿಯನ್ನ ಸಂಸ್ಕೃತ ಭಾಷೆಯಲ್ಲಿ ಪ್ರಮಾದ ಅಂತ ಕರೀತಾರೆ. ಏನೋ ಗೊತ್ತಾಗಲಿಲ್ಲ ಅಲ್ವಾ, ಅದನ್ನ ಪ್ರಮಾದ ಅಂತ ಕರೀತಾರೆ. ಯಾರು ಪ್ರಮಾದ ಮಾಡ್ತಾನೆ ಅವನು ಪ್ರಮತ್ತ. ಪ್ರಮಾದ ಮಾಡುವವನು ಪ್ರಮತ್ತ. ಈಗ ಅವಧಾನ ಇಲ್ಲದೆ ಇರತಕ್ಕಂಥ ವ್ಯಕ್ತಿ ಆಗ್ಬಿಟ್ರೆ, ಗಮನ ಇಲ್ಲದೆ ಇರೋ ವ್ಯಕ್ತಿ ಆಗ್ಬಿಟ್ರೆ, ಅವನಿಗೆ ವನವಾಸ ಮಾಡಿದ್ರು ಕೂಡ ಅಲ್ಲೂ ಭಯ ಬರುತ್ತೆ. ಭಯಂ ಪ್ರಮತ್ತಸ್ಯ ವನೇಶೋಪಿ ಸ್ಯಾತ್. ಕಾರಣ ಪ್ರಮಾದ ಮಾಡುವವನಿಗೆ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ 6 ವೈರಿಗಳು ಮನಸ್ಸಿನ ಮೂಲಕ ಕಾಡ್ತವೆ. ಒಂದಲ್ಲಿದ್ರೂ ಕಾಡ್ತವೆ. ಮಹಾಭಾರತ ಆದಿ ಪರ್ವದಲ್ಲಿ ದುಷ್ಯಂತನ ಕಥೆ ಇದೆ. ಅವನೆಲ್ಲ ಅರಣ್ಯಕ್ಕೆ ಹೋಗಿದ್ದ ಬೇಟೆಯಾಡಲಿಕ್ಕೆ. ಬೇಟೆ ಆಡ್ಕೊಳ್ತಾ ಬರ್ತಾ ಒಂದು ಆಶ್ರಮಕ್ಕೆ ಬರ್ತಾನೆ. ಆಶ್ರಮದ ಋಷಿಗಳು ಎಲ್ಲೋ ಬೇರೆ ಕಡೆ ಹೋಗಿರ್ತಾರೆ. ಅಲ್ಲೊಬ್ಳು ಚೆನ್ನಾಗಿ ಹುಡುಗಿ ಕಾಣಿಸ್ತಾಳೆ. ಹುಡುಗಿ ಕಾಣಿಸಿದ ಮನಸ್ಸು ಏನೇನೋ ಆಗ್ಬೇಕು ಅವನಿಗೆ. ಕಾಡುವುದು ಋಷಿಗಳ ಆಶ್ರಮ, ಚೆನ್ನಾಗಿರೋ ಹುಡುಗಿ ಕಾಣಿಸ್ತಾಳೆ, ಮನಸ್ಸು ಏನೇನೋ ಆಗ್ಬಿಡುತ್ತೆ. ಒಂದು ಅರ್ಧ ದಿವಸ ರಾಜ್ಯವನ್ನೇ ಮರ್ತು ಬಿಡ್ತಾನೆ. ವನ ಅನವಧಾನ ಇದ್ದವನಿಗೆ ವನದಲ್ಲೂ ಕೂಡ ಇಂಥ ಸಂಗತಿಗಳು ಆಗ್ಬಿಡ್ತವೆ. ಮಹಾಭಾರತ ದುಷ್ಯಂತ ಶಕುಂತಲೆಯ ಕಥೆ ಹೇಳಿದ್ದ ಹಾಗೆ. ಭಯಂ ಪ್ರಮತ್ತಸ್ಯ ವನೇಶೋಪಿ ಸ್ಯಾತ್. ಅಲ್ಲೂ ಕೂಡ ಕಾಮ, ಕ್ರೋಧ ಇಂಥ ದೋಷಗಳು ಕಾಡ್ತಾ ಮನುಷ್ಯನ. ಜಿತೇಂದ್ರಿಯನಾಗಿದ್ರೆ, ಆತ್ಮರತಿಯಾಗಿದ್ರೆ, ಭಗವತ್ ಚಿಂತನೆಯನ್ನೇ ಮಾಡಬೇಕು ಅಂತ ಮನೋಧರ್ಮ ಚೆನ್ನಾಗಿ ಬಂದಿದ್ರೆ ಅವನು ಆತ್ಮರತಿಯವನು. ಜಿತೇಂದ್ರಿಯನಾದ ಆತ್ಮರತಿಯಾದ ಬುಧನಿಗೆ ಗೃಹಸ್ಥಾಶ್ರಮದಲ್ಲಿ ಇದ್ರೂ ಕೂಡ ಏನೂ ಹಾನಿಯಾಗೋದಿಲ್ಲ. ಜಿತೇಂದ್ರಿಯ ಅವನು ಆತ್ಮರತಿಯಾಗಿರ್ತಾನೆ. ಭಗವತ್ ಚಿಂತನೆ ಅಭಿರುಚಿ ಇರುತ್ತೆ ಅವನಿಗೆ. ಅಂಥ ಗೃಹಸ್ಥಾಶ್ರಮಿ ಆದರೆ ಅವನಿಗೆ ಗೃಹಸ್ಥಾಶ್ರಮದಲ್ಲಿ ಪರಾಭವ ಆಗೋದಿಲ್ಲ ಅಂತ ಚತುರ್ಮುಖ ಬ್ರಹ್ಮದೇವರು ಪುರಿವತನಿಗೆ ಇಷ್ಟು ದೊಡ್ಡ ತತ್ವವನ್ನು ಹೇಳ್ತಾರೆ. ಎಚ್ಚರಿಕೆ ಅಂತ. ಇಲ್ಲಿದ್ದರೆ ಏನೋ ಆಗ್ಬಿಡುತ್ತೆ, ಏನೋ ಆಗ್ಬಿಡುತ್ತೆ ಅಂತಲ್ಲ. ಕಾಡು ಹೋದ್ರೂ ಏನೋ ಆಗುತ್ತೆ. ಕಾಡು ಹೋದ್ರೂ ಕೂಡ ಜಿತೇಂದ್ರಿಯ ಅಲ್ಲದೆ ಹೋದರೆ ಅಲ್ಲೂ ಏನೋ ಆಗುತ್ತೆ. ವಿಶ್ವಾಮಿತ್ರಕ್ಕೆ ಏನೋ ಆಗ್ಬಿಡ್ತು ಅಲ್ವಾ. ಕಾಡು ಹೋದ್ರೂ ಏನೋ ಆಗ್ಬಿಡುತ್ತೆ. ಜಿತೇಂದ್ರಿಯ ಆಗಿದ್ರೆ ಮನೇಲಿ ಇದ್ರೂ ಏನೂ ಆಗಲ್ಲ. ತತ್ವ ಇಂಥದ್ದು ಇನ್ ತಿಳ್ಕೋಬೇಕು. ಕಿನ್ನು ಕರೋತ್ಯವತ್ತೆ. ಅದೇ ನೋಡಪ್ಪ, ನೀನು ಅಬ್ಜನಾಭ ಅಗ್ರಿಸರೋಜ ಕೋಶ ದುರ್ಗಾಶ್ರಿತ ವಿರುಚಿತ ಷಟ್ಸಪತ್ನ ಭುಂಕ್ಷೇಹ ಭೋಗಾನ್ ಯುಕ್ತ ಪ್ರಗತಿ ಪ್ರಜಸ್ವ. ಚತುರ್ಮುಖ ಬ್ರಹ್ಮದೇವರು ಪರಿವರ್ತನೆ ಹೇಳ್ತಾ ಇದ್ದಾರೆ. ನೀನು ಪದ್ಮನಾಭ ಪರಮಾತ್ಮ, ಅವನ ಅಂಗ್ರಿ ಸರೋಜ ಪಾದಕಮಲ, ಆ ಕಮಲದ ಕೋಶ, ಅದೇ ಒಂದು ಕೋಟೆ. ಅದನ್ನು ಆಶ್ರಯಿಸಿಕೊಂಡಿದ್ಯಾ ನೀನು. ಯಾವಾಗ ಭಗವತ್ ಚಿಂತನೆಗೆ
ಅದಕ್ಕೆ ಅಬ್ಜನಾಭ ಸರೋಜ, ಅಬ್ಜನಾಭ ಅಂಗ್ರಿ ಸರೋಜ ಕೋಶದುರ್ಗಾಶ್ರಿತ. ಅದೇ ಒಂದು ಕೋಟೆ, ಅದನ್ನೇ ಚಿಂತೆ ಮಾಡ್ಕೊಂಡಿರ್ತೀಯ ನೀನು. ಆದ್ದರಿಂದ ನಿರ್ಜಿತ ಷಟ್ಸಪತ್ನ, ಕಾಮಕ್ರೋಧಾದಿ 6 ಶತ್ರುಗಳು, ಅದನ್ನು ನಿನ್ಗೆ ಗೆಲ್ಲಿಕ್ಕಾಗತ್ತೆ. ನಿನಗೆ ನಿರಂತರ ದೇವ್ರ ಚಿಂತನೆ ಮಾಡ್ತೀಯ, ಆದ್ದರಿಂದ ಕಾಮಕ್ರೋಧ ಗೆಲ್ಲಿಕ್ಕಾಗುತ್ತೆ ನಿನಗೆ. ಇಂಥ ಮನೋಧರ್ಮವನ್ನು ನೀನು. ಆದ್ದರಿಂದ ಪರಮಾತ್ಮ ಜಗತ್ ಸೃಷ್ಟಿ ಮಾಡಿದವನು, ಜಗತ್ತಿನಲ್ಲಿ ಇದ್ದು ಅವರವರ ಕರ್ತವ್ಯವನ್ನು ಮಾಡಬೇಕು. ಕರ್ತವ್ಯವನ್ನು ಮಾಡ್ತಾ 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 ಅವರವರ ಪ್ರಾರಬ್ಧ ಕರ್ಮವನ್ನು ಅನುಭವಿಸಬೇಕು. ಇದಷ್ಟು ಪುರುಷ ಮಾಡಿ ವ್ಯವಸ್ಥೆ. ಪುರುಷಾತಿ ಸೃಷ್ಟ. ಪುರುಷ ಅಂತ ಪರಮಾತ್ಮ. ಪರಮಾತ್ಮ ಜಗತ್ತಂತ ವ್ಯವಸ್ಥೆ ಮಾಡಿದ್ದಾನೆ. ಅದನ್ನ ಭೋಗಗಳು ಅಂದರೆ ಪುರುಷಾತಿ ಸೃಷ್ಟ ಇವುಗಳೆಲ್ಲ ನಮ್ಮ ಕರ್ಮಕ್ಕನುಗುಣವಾಗಿ, ನಮ್ಮ ಕರ್ತವ್ಯಕ್ಕನುಗುಣವಾಗಿ ಅದನ್ನ ಅನುಭವಿಸ್ಕೋಬೇಕು. ಕರ್ತವ್ಯ ತನಗೂ ಅನುಕೂಲವಾಗುವಂತೆ ಅದನ್ನು ಅನುಭವಿಸ್ಬೇಕು. ಭುಂಕ್ಷ್ವ ಈಗ ಭೋಗಾನ್ ಪುರುಷಾತಿ ಸೃಷ್ಟಾನ್. ನೀವು ಮಾಡಿರೋ ವ್ಯವಸ್ಥೆ ಇದೆಲ್ಲ. ಬ್ರಹ್ಮಚರ್ಯಾಶ್ರಮ, ಗೃಹಸ್ಥಾಶ್ರಮ, ವಾನಪ್ರಸ್ಥಾಶ್ರಮ, ಸನ್ಯಾಸಾಶ್ರಮ, ಇದು ದೇವ್ರು ಮಾಡಿರೋ ವ್ಯವಸ್ಥೆ. ಇದು ಪುರುಷಾತಿ ಸೃಷ್ಟ. ಇದು ದೇವ್ರು ಮಾಡಿರೋ ವ್ಯವಸ್ಥೆ. ಇದನ್ನು ಪಾಲಿಸಲೇಬೇಕು. ಅದಕ್ಕೆ ತಕ್ಕಂತೆ ಕರ್ತವ್ಯಗಳನ್ನು ಮಾಡಬೇಕು. ನಮ್ಮ ಕರ್ಮಕ್ಕನುಗುಣ ಭೋಗಗಳನ್ನ ಅನುಭವಿಸ್ಬೇಕು. ಸುಖವೋ ದುಃಖವೋ ಅನುಭವಿಸ್ಬೇಕು. ಅಷ್ಟು ಮಾತು ಹೇಳಿದ್ದಾರೆ. ಭುಂಕ್ಷ್ವ ಭೋಗಾನ್ ಪುರುಷಾತಿ ಸೃಷ್ಟಾನ್. ನಿನ್ನ ವಿಷಯದಲ್ಲಿ ಇವತ್ತ ನೀನು ವಿಮುಕ್ತ ಸಂಘ. ನಿನಗೆ ಯಾವುದಕ್ಕೂ ಅಂಟ್ಕೊಳ್ಳದೆ ಇರ್ತಕ್ಕಂಥ ಸಾಮರ್ಥ್ಯ ನಿನಗಿದೆ. ಯಾರೋ ನಮ್ಮಂತವ್ರ ಅಂಟ್ಕೊಂಡ್ಬಿಡ್ತೀವಿ. ನಿನಗೆ ಯಾವುದಕ್ಕೂ ಅಂಟ್ಕೊಳ್ಳದೆ ಇರ್ತಕ್ಕಂಥ ಶಕ್ತಿ ಇದೆ ನಿನಗೆ. ವಿಮುಕ್ತ ಸಂಘ. ಆದ್ದರಿಂದ ಈ ಪ್ರಕೃತಿಯನ್ನು ನೀನು ನೋಡ್ಕೊಳ್ಬೇಕು. ಪ್ರಕೃತಿಗೆ ಭಜಸ್ವ. ಈ ಪ್ರಕೃತಿಯನ್ನು ಅನುಸರಿಸಬೇಕು ನೀನು. ಪ್ರಕೃತಿ ಅಂದರೆ ಅಚಿತ್ ಪ್ರಕೃತಿಯಿಂದ ಸೃಷ್ಟಿಯಾಗಿರ್ತಕ್ಕಂಥ ಜಗತ್ತು. ಅದನ್ನು ನೀನು ಪಾಲಿಸಬೇಕು. ಪ್ರಕೃತಿಗೆ ಭಜಸ್ವ. ಇಷ್ಟನ್ನು ಉಪದೇಶ ಮಾಡಿಬಿಡ್ತಾರೆ ಶ್ರೀಮುಖದಲ್ಲಿ. ನನಗೆ ರಾಜ್ಯ ಬೇಡ ಅಂತ ಹೇಳ್ತಾ ಇದ್ದರೆ ಇಷ್ಟನ್ನು ಉಪದೇಶ ಮಾಡ್ತಾರೆ. ನೀನು ರಾಜ್ಯ ಆಳಬೇಕು. ನಿನ್ನ ಕರ್ತವ್ಯ ಅದು. ನಿನ್ನ ಕ್ಷತ್ರಿಯ, ನಿನ್ನ ಕರ್ತವ್ಯ ರಾಜ್ಯ ಆಳಬೇಕು ಅಂತ ಇಷ್ಟು ಹೇಳಿ ಅವ್ರು ಹೊರಟೋಗ್ತಾರೆ. ಸರಿ, ಅವ್ರು ಹೇಳಿದ ಮೇಲೆ ಏನು ಮಾಡಬೇಕು? ರಾಜ್ಯ ಜವಾಬ್ದಾರಿ ತಗೊಳ್ಬೇಕು. ಅದರಂತೆ ರಾಜ್ಯ ಜವಾಬ್ದಾರಿ ತಗೊಂಡಾಗ ಆದಿಪುರುಷಸ್ಯ ಅಂಘ್ರಿಯುಗಲ ಅನವರತ ಧ್ಯಾನಾನುಭಾವೇನ ಪರಿರಂಧಿತ ಕಷಾಯಾಶಯ ಅವದಾತಃ ಅಪಿ ಮಾನವರ್ಧನ ಮಹತಾಂ ಮಹಿತರ ಮನುಷ್ಯಶಾಸ. ಆ ಭಾಗವತದ ಮಾತುಗಳಿವೆಲ್ಲ. ಜವಾಬ್ದಾರಿ ತಗೊಂಡಾಗ ನಿತ್ಯ ಇದು ಪರಮಾತ್ಮನ ಸೇವೆ ಅಂತ ಅನುಸಂಧಾನ ಮಾಡ್ತಾ ಇದ್ದಾನಂತೆ ಎಲ್ಲ ಕೆಲಸವನ್ನು. ಆದಿಪುರುಷಸ್ಯ ಅಂಗ್ರಿಯುಗಲ ಅನವರತ ಧ್ಯಾನಾನುಭಾವೇನ ನಿತ್ಯ ಭಗವತ್ ಚಿಂತನೆ ಮಾಡ್ತಾನೆ. ಆ ಧ್ಯಾನ ಮಾಡ್ತಾ ಇದ್ದಾನಾದ್ರಿಂದ ಅವನಿಗೊಂದು ಸಾಮರ್ಥ್ಯ ಬಂದಿದೆಯಂತೆ ಸರಿಯಾದ ರಾಜ್ಯ ಆಡಲಿಕ್ಕೆ. ತಪ್ಪಾಗದೇ ಇರಲಿಕ್ಕೆ ಒಂದು ಸಾಮರ್ಥ್ಯ ಬಂದಿದೆಯಂತೆ. ಅಂತಹ ಸಾಮರ್ಥ್ಯದಿಂದ ಪರಿರಂಧಿತ ಕಷಾಯಾಶಯ, ಮನಸ್ಸಿನಲ್ಲಿ ಯಾವುದೇ ದೋಷಗಳಾಗದೇ ಇರುವಂತೆ ವ್ಯವಸ್ಥೆ ಮಾಡ್ಕೊಂಡಿದ್ದಾನಂತೆ. ದೇವರ ಧ್ಯಾನ ಮಾಡಲಿಕ್ಕೆ ಅವನು ಮಾಡ್ತಾನಾದ್ರಿಂದ ಮನಸ್ಸಿನಲ್ಲಿ ಏನು ತಪ್ಪು ಚಿಂತನೆಗಳು ಬರುವುದಿಲ್ಲ. ಆದ್ದರಿಂದ ಅವದಾತಃ ಶುದ್ಧನಾಗಿದ್ದಾನ ರಾಜ. ದೊಡ್ಡ ಜವಾಬ್ದಾರಿ, ಆದರೆ ಅವದಾತಃ ಶುದ್ಧವಾಗಿದ್ದಾನೆ. ಒಂದು ಚೂರು ದೋಷ ಇಲ್ಲ ಅಂಥವನಾಗಿದ್ದಾನೆ. ಅವದಾತಃ ಕ್ಲೀನ್ ಹ್ಯಾಂಡೆಡ್. ಅವದಾತಃ ಜೊತೆಗೆ ಮಾನವರ್ಧನ ಮಹತಾಂ ಅಂತ
ದೊಡ್ಡವರು ಚತುರ್ಮುಖ ಬ್ರಹ್ಮದೇವರು ಬಂದು ನೀನು ರಾಜ್ಯ ಆಳ್ಬೇಕು ಅಂತ ಹೇಳೋಗಿದ್ದಾರೆ. ನೀವು ರಾಜ್ಯ ಆಳಿಗೆ ಶುರು ಮಾಡಿ ಕೆಟ್ಟ ಆಡ್ಕೊಂಡ್ಬಿಟ್ರೆ ಅವ್ರು ಮರ್ಯಾದೆ ಹೋಗಿಲ್ಲ. ಬ್ರಹ್ಮದೇವ್ರು ಹೇಳಿದ್ರು ಅವ್ರು ನೀವು ಕೂಡಿಸಿರೋ ರಾಜ್ಯದಲ್ಲಿ ನೀವು ಹೀಗೆಲ್ಲ ಮಾಡ್ತಾ ಇದ್ದಾನೆ ಅಂತ ಉದ್ದೇಶ ಮಾಡಿದ ಬ್ರಹ್ಮದೇವ್ರ ಮರ್ಯಾದೆ ಹೋಗುತ್ತೆ. ಆದರೆ ಬ್ರಹ್ಮದೇವ್ರ ಮರ್ಯಾದೆ ಹೋಗದಂತೆ ಅವರ ಮಾನ ಹೆಚ್ಚಾಗುವಂತೆ ಅನ್ಕೊಂಡಂತೆ. ಮಹತಾ ಮಾನವರ್ಧನ ಅದರ ಮರ್ಯಾದೆ ಹೆಚ್ಚಾಗಬೇಕು, ಅವ್ರಿಗೆ ಮಹತ್ವ ಸಿಗಬೇಕು. ಇಂಥವನ್ನ ತಂದು ಕೂಡಿಸಿರಲಿ ಅಂತ ಅವ್ರಿಗೆ ಮಹತ್ವ ಸಿಗ. ಪ್ರಿಯವ್ರತ ಮಹಾರಾಜ ಅವರಿಗೆ ಇಬ್ಬರು ಪತ್ನಿಯರು. ವಿಶ್ವಕರ್ಮ ಅಂತ ಪ್ರಜಾಪತಿ ಇದ್ದ. ವಿಶ್ವಕರ್ಮ ಅಂತ ಪ್ರಜಾಪತಿ, ಅವನ ಮಗಳು ಬರೀಷ್ಮತಿ ಅಂತ. ಅವಳನ್ನು ಇವನು ಮದುವೆ ಆಗಿದ್ದಂತೆ. ಈ ಪ್ರಿಯವ್ರತ 10 ಗಂಡು ಮಕ್ಕಳು ಅಂತದ್ದು ಹೆಸರನ್ನೆಲ್ಲ ಹೇಳಿದ್ದಾರೆ. ಆಗ್ನಿಗ್ರಹ, ಯುಧ್ವಜಿಹ್ವ, ಯಜ್ವಿ, ಯಜ್ವಿಬಾಹು, ಮಹಾವೀರ, ಹಿರಣ್ಯರೇತಸ್, ಘೃತಪೃಷ್ಠ, ಸವನ, ಮೇಧಾತಿಥಿ, ವೀತಿಹೋತ್ರ, ಕವಿ ಅಂತ ಹೆಸರನ್ನು ಹೇಳಿದ್ದಾರೆ. 3 ಜನ ಹುಡ್ತಾಗಿದ್ದು ಕೂಡ ವಿರಕ್ತರಂತೆ. 3 ಜನ ಕವಿ, ಮಹಾವೀರ, ಸವನ ಅಂತ 3 ಜನ ಆ ಜನ್ಮ ವಿರಕ್ತರಂತೆ. ಎಂಥ ದೊಡ್ಡ ವಿಷಯ ನಾವಿರೋ ಕಾಲಕ್ಕೆ ಇವೆಲ್ಲ ನಂಬಲಿಕ್ಕಾಗೋದಿಲ್ಲ ಅಲ್ವಾ? ಆ ಜನ್ಮ ವಿರಕ್ತರಂತ 3 ಜನ. ಆಸನ್ ತ್ರಯ ಆಸನ್ ಊರ್ಧ್ವರೇತ ಸಹ ತೇ ಆತ್ಮವಿದ್ಯಾಯಾಂ ಅರ್ಭಕ ಭಾವಾದಾರಭ್ಯ ಕೃತ ಪರಿಚಯ. ಶಿಶು ಆದಾಗಲೂ ಕೂಡ ಆತ್ಮವಿದ್ಯೆಯಲ್ಲಿ ನಿರತರಾಗಿ ಪರಮಹಂಸಮೇವ ಆಶ್ರಮಂ ಅಭಜನ್. ಸನ್ಯಾಸಾಶ್ರಮದಲ್ಲಿ ಇದು ಬಿಟ್ಟರು, ಪರಮಹಂಸಾಶ್ರಮದಲ್ಲಿ ಇದು ಬಿಟ್ಟರು. ಆರಂಭದಿಂದ ಬರ ಸನ್ಯಾಸ, ಆಗಿನಿಂದ ಬರ ಸನ್ಯಾಸ ಆಗಿದ್ದು ಇದು ಬಿಟ್ಟಿದ್ರು. ಸರಿ, ಉಳಿದವ್ರ ಕಥೆ ಹೀಗಿದೆ. ಇನ್ನೊಬ್ಬಳ ಪತ್ನಿ, ಇನ್ನೊಬ್ಬಳ ಪತ್ನಿಯಲ್ಲಿ 3 ಜನ ಮಕ್ಕಳಂತೆ. ಉತ್ತಮ, ತಪಸ, ರೈವತ ಅಂತ. ಅವ್ರು ಮನ್ವಂತರ ಅಧಿಪತಿಗಳು. ಇಷ್ಟೆಲ್ಲ ಈ ಪ್ರಿಯವರ್ತನ ಕಥೆ ಇದೆ. ಇನ್ನೊಂದು 2 ಅಂಶ ಹೇಳಿ ಮುಗಿಸ್ಬಿಡ್ತೀನಿ. ಆ ಪ್ರಿಯವರ್ತನ ಮಹತ್ವದಲ್ಲಿ ಇರೋ ಅಂಶ ಅಂದರೆ, ಈಗ ರಾಜ್ಯ ಆಳ್ತಾ ಇದ್ದಾರೆ. ಮೇರು ಪರ್ವತ, ಮೇರು ಪರ್ವತದ ಸುತ್ತಲೂ ಸೂರ್ಯನ ರಥ ಸುತ್ತುತ್ತೆ ಅಂತ ನಮ್ಮ ಪ್ರಾಚೀನ ಕಥೆ ಅದು. ಮೇರು ಪರ್ವತದ ಸುತ್ತಲೂ ಸೂರ್ಯನ ರಥ ಸುತ್ತುತ್ತೆ. ಪರ್ವತದ ಯಾವ ಭಾಗದಲ್ಲಿ ಸೂರ್ಯ ರಥ ಇರುತ್ತೆ ಆ ಕಡೆ ಪ್ರದೇಶಗಳಿಗೆಲ್ಲ ಬೆಳಕು, ಇಲ್ಲದೇ ಇರೋ ಭಾಗದಲ್ಲಿ ಕತ್ತಲು, ಹಗಲು ರಾತ್ರಿ ಆಗೋದು ಹಿಂಗೆ. ರಥ ಯಾವ ಕಡೆ ಇರುತ್ತೆ ಆ ಪ್ರದೇಶಗಳಿಗೆಲ್ಲ ಬೆಳಕು, ರಥ ಇಲ್ಲದೇ ಇರೋ ಪ್ರದೇಶಕ್ಕೆ ಕತ್ತಲು, ಹಗಲು ರಾತ್ರಿ ವ್ಯವಸ್ಥೆ. ಪರಿವರ್ತನೆ ಕಾಣಿಸ್ತಂತೆ. ನಾನು ರಾಜ್ಯದಲ್ಲಿ ಕತ್ಲಾಗಬಾರ್ದು ಅಂತ ಅನಿಸ್ತಂತೆ. ಕತ್ಲಾಗಬಾರ್ದು ಅಂದರೆ ನಾನು ಒಂದು ರಥ ಹೂಡ್ತೀನಿ. ರಥವನ್ನ ಸೂರ್ಯನ ರಥಕ್ಕೆ ಎದುರಾಗಿ ಓಡಿಸ್ತೀನಿ. ಸೂರ್ಯನ ರಥ ಆ ಕಡೆಗಿದ್ದ ನನ್ನ ರಥ ಈ ಕಡೆ ಇರಬೇಕು. ಸೂರ್ಯನ ರಥದಿಂದಾಗ ಒಂದು ಕಡೆ ಬೆಳಕು, ನನ್ನ ರಥದಿಂದಾಗಿ ಮತ್ತೊಂದು ಕಡೆ ಬೆಳಕು ಬರಬೇಕು. ಅಂದರೆ ಸೂರ್ಯನಿಗೆ ತೇಜಸ್ಸು, ನನಗೂ ಅಂಥ ತೇಜಸ್ಸು. ಎಂಥ ಯೋಗ ಸಿದ್ಧಿ ಅಂತ ಆಲೋಚನೆ ಮಾಡಿ ರಥ ಹೂಡಿ 7 ದಿವಸ ರಥ ತಿರುಗಿಸಿದಂತೆ. ಅವಾಗ ಎಲ್ಲ ಕಡೆ ಬೆಳಕು ಅಂತ, ಕತ್ತಲಿಲ್ಲದೆ ಇರೋ ಜಗತ್ತು. ಹಾಗೆ ಮಾಡಿದ್ದಂತೆ. ಹಾಗೆ ಮಾಡಿದಾಗ ಆ ರಥ ಚಕ್ರ ನೆಲಕ್ಕೆ ತಾಗ್ತಾ ಇತ್ತಂತೆ. ವೀರಪುರದ ಸುತ್ತಲೂ
ರಥ ಹೋಗ್ತಾ ಇದ್ರೆ ರಥ ಚಕ್ರ ನಿಲಕ್ಕಾಗ್ತಾ ಇತ್ತು. ಎಷ್ಟು ಭಾರತ್ ಚಕ್ರ ಇರ್ತದೆ. ಆ ಭಾರತ್ ಚಕ್ರ ರಥ ನೆಲಕ್ಕಾಕಿದೆ. ಆದ್ದರಿಂದ ರಥದಲ್ಲಿ ಸಮುದ್ರ, ಭೂಮಿಯಲ್ಲಿ ಸಮುದ್ರ ಕಾಲುವೆ ಇದ್ದಂತೆ ಇರ್ತದೆ. ಇವನು ಚಕ್ರಗಳು ತಾಕಿದ್ದರಿಂದ ಸುತ್ತ ಹಿಂಗೆ ಅಗಲ ಆಗ್ಬಿಡುತ್ತೆ. ಕಾಲುವೆ ಇದ್ದಂತೆ ಚಿಕ್ಕದಾಗಿತ್ತು. ರಥಚಕ್ರ ತಾಕಿ ಭೂಮಿ ಅಗಲ ಆಗ್ಬಿಡ್ತು. ಭೂಮಿ ಅಗಲ ಆಗಿ 7 ದಿವಸ ಸುತ್ತಿದ್ದ. 7 ಸಮುದ್ರ ಏರ್ಪಾಡಾಯ್ತು. 7 ಸಮುದ್ರ ಏರ್ಪಾಡಾಯ್ತು. ಅವಾಗ ಆಗಿದ್ದಂತೆ 7 ಸಮುದ್ರ. ಸಮುದ್ರದ ಮಧ್ಯೆ ಭೂಮಿ, ಸಮುದ್ರ ಮಧ್ಯೆ ಭೂಮಿ ಇದ್ರೆ ದ್ವೀಪ, ಸಪ್ತ ದ್ವೀಪಗಳು ಏರ್ಪಾಡೋದು. ಅದ ಜಂಬೂ ದ್ವೀಪ ಒಂದು. ಇದು ಪರಿವರ್ತ ಮಹಾರಾಜರಿಂದ ಆಗಿದ್ದು ಅಂತ ಭಾಗವತ ಹೇಳ್ತಕ್ಕಂಥ ಜಿಯಾಗ್ರಫಿ ಇದು ಅಲ್ವಾ. ಇದು ಪರಿವರ್ತನೆ ಮಾಡಿದ ಸಾಮರ್ಥ್ಯ. ಇಂಥ ಪರಿವರ್ತ ಮಹಾರಾಜ ಅಷ್ಟನ್ನು ಹೇಳಿ ತನ್ನ ಮಕ್ಕಳಿಗೆ ರಾಜ್ಯವನ್ನು ಕೊಟ್ಟು ಅವನು ತಪಸ್ ಮಾಡಿಕೊಂಡು ಅವನಕ್ಕೆ ಹೋಗ್ತಾನೆ ಅಂತ ಒಂದು ಕಥೆಯನ್ನು ಮುಗಿಸ್ತಾರೆ. ಒಂದು ಮಾತು ಹೇಳಿ ಮುಗಿಸ್ತಾರೆ. ಪರಿವರ್ತ ಮಹಾರಾಜನಿಗೆ ಇಂಥ ಸಾಮರ್ಥ್ಯ ಇದೆ ಅಂತ ಎಲ್ಲ ಹೇಳಿದ್ರಲ್ಲ ಇವಾಗ. ಇದನ್ನು ಕೇಳಿ ಯಾರು ಆಶ್ಚರ್ಯ ಪಡ್ಕೋಬೇಡಿ ಅಂತ. ನಮಗೆಲ್ಲ ಆಶ್ಚರ್ಯ ಆಗುತ್ತಲ್ವ, ಆಶ್ಚರ್ಯ ಪಡ್ಕೋಬೇಡಿ ಅಂತ ಭಾಗವತ ಶ್ಲೋಕ ಹೇಳುತ್ತೆ. ಪುರೋಕ್ರಮಸ್ಯ ಪುಂಸಾಂ ತದಂಗ್ರಿ ರಜಸ ಚತುಷಡ್ಗುಣಾನ. ಭಗವದ್ಭಕ್ತರಿಗೆ ಭಗವತ್ಪಾದ ಕಮಲದಿಂದ, ಪಾದಧೂಳಿಯಿಂದ ಷಡ್ಗುಣಗಳನ್ನು ಗೆದ್ದವರಿಗೆ ಇಂಥ ಮಹಾಪ್ರಯತ್ನ ಚಿತ್ರ ಅಲ್ಲ, ನೈವಂ ಚಿತ್ರಂ. ಇದು ಆಶ್ಚರ್ಯ ಅಲ್ಲ. ಇದು ವಿದೂರ ವಿಗತಃ ಸುಖದಾದದೀತ ಎನ್ನಾಮಧೇಯಂ ಅಧುನಾ ಸ ಜನಾತಿ ಬಂದಂ. ಯಾಕೆ ಆಶ್ಚರ್ಯ ಅಲ್ಲ ಅಂತ ಹೇಳ್ತಾರೆ ಅಂತ. 4 ವರ್ಣಗಳಿಂದ ಆಚೆ ಇರುವರು ಅಂತ ಭಾಗವತ ಉಲ್ಲೇಖ ಇದೆ ನೋಡಿ. 4 ವರ್ಣಗಳಿಂದ ಆಚೆ ಇರುವರು, ವರ್ಣಬಾಹಿರರು ಅಂದರ್ಥ. ವಿದೂರ ವಿಗತಃ ಅನ್ನಕ್ಕೆ ಶಬ್ದ ಅರ್ಥ ಆಗಲ್ಲ. ಅದು ಟೀಕಾಕಾರ ಅಂತ ಹೇಳಿದ್ದಾರೆ. ವಿದೂರ ವಿಗತಃ ಅಂದರೆ 4 ವರ್ಣಗಳಿಂದ ಆಚೆ ಇರುವರು, ವರ್ಣಬಾಹಿರರು ಅಂಥವರು ಕೂಡ ಎನ್ನಾಮಧೇಯಂ ಸಕೃತ್ ಆದದೀತ. ಪರಮಾತ್ಮ ನಾಮವನ್ನು ಒಂದು ಸಲ ಉಚ್ಚಾರಣೆ ಮಾಡಿದರೆ, ವರ್ಣಬಾಹಿರರು ಕೂಡ ಭಗವನ್ ನಾಮಧೇಯವನ್ನು ಒಂದು ಸಲ ಉಚ್ಚಾರಣೆ ಮಾಡಿದರೆ ಅಧುನಾ ಜಹಾತಿ ಬಂಧ. ನಮ್ಮ ಪ್ರಕೃತಿ ಬಂಧ ಇದೆಯಲ್ಲ, ಅದನ್ನು ಕೂಡಲೇ ತಪ್ಪಿಸ್ಕೊಳ್ತಾರೆ. ಅಂತ ವರ್ಣಬಾಹಿರರಿಗೂ ಕೂಡ ಪ್ರಕೃತಿ ಬಂಧದಿಂದ ಬಿಡುಗಡೆ ಆಗುತ್ತೆ ಕೂಡಲೇ ಭಗವನ್ ನಾಮ ಒಂದ್ಸಲ ಉಚ್ಚಾರಣೆ ಮಾಡಿದರೆ. ಅಂಥ ಮಹತ್ವ ಭಗವನ್ ನಾಮಧೇಯಕ್ಕೆ, ಅಂಥ ಮಹತ್ವ ಭಗವನ್ ನಾಮಧೇಯಕ್ಕೆ. ಅಂಥ ಭಗವತ್ಪಾದವನ್ನು ಆಶ್ರಯಿಸಿದವನು ಪ್ರಿಯವ್ರತ. ಆದ್ದರಿಂದ ಅವನಿಗೆ ಇಂಥ ಸಾಮರ್ಥ್ಯ ಎಲ್ಲ ಬಂತು ಅಂತ ಇದ್ರೆ ಏನು ಆಶ್ಚರ್ಯ ಇಲ್ಲ ಅಂತ. ಅಲ್ಲಿಗೆ ಪ್ರಿಯವ್ರತ ರಾಜನ ಕಥೆಯನ್ನು ಅದನ್ನು ಪಂಚಮಸ್ಕಂದ 1ನೇ ಅಧ್ಯಾಯ ಮುಗಿಸ್ತಾ ಇದೆ. ಇನ್ನು ಮುಂದಿನ ಅಧ್ಯಾಯಗಳಲ್ಲಿ ಮುಂದಿನ ವಿಷಯ ಬರಬೇಕು. ಇವತ್ತಿನ ಪ್ರವಚನ ಮುಗಿತು. ಶ್ರೀಕೃಷ್ಣ ಅರ್ಪಣೆ.